ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗಪಟು ಸಂದೀಪ್ MN ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಒಂದು ಉಪಯುಕ್ತವಾದಂಥ ಮಾಹಿತಿ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ. ಅಂದರೆ ನಾವು ಯೋಗಾಭ್ಯಾಸವನ್ನ ಮಾಡ್ತಿರ್ತೀವಿ ಅಥವಾ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ. ಸಾಕಷ್ಟು ಜನ ಈಗಾಗಲೇ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಿರ್ತೀರ ಅಥವಾ ಇನ್ನು ಮುಂದೆ ಮಾಡಬೇಕು ಅಂತ ಅನ್ಕೊಂಡಿರ್ತೀರ. ಬಟ್ ನಿಮಗೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಎಂಡ್ ಮಾಡಬೇಕು ಅನ್ನೋದು ನಿಮ್ಗೆ ಏನಿರುತ್ತೆ ಗೊಂದಲ ಇರುತ್ತೆ. ಅಂದ್ರೆ ನಾ ಏನ್ ಹೇಳ್ತಿದ್ದೀನಪ್ಪ ಅಂದ್ರೆ, ಈ ಕಂಪ್ಲೀಟ್ ಆಗಿ 1 hour ಅಥವಾ 45 ನಿಮಿಷ ಯೋಗಾಭ್ಯಾಸ ನೀವು ಪ್ರಾರಂಭ ಮಾಡಿದೀರಾ ಅಂದ್ರೆ ನಿಮಗೆ ಯಾವ ರೀತಿ ಮಾಡ್ಬೇಕೆನ್ನುವಂಥದ್ದು ಗೊಂದಲದಲ್ಲಿರುತ್ತೆ. ಅಂದ್ರೆ ಈಗ ನಾವು ಬ್ಯಾಕ್ ಬೆಂಡಿಂಗ್ ಮಾಡ್ತಾ ಇರ್ತೀವಿ, ಕಂಟಿನ್ಯೂ 1 hour ಏನ್ ಮಾಡ್ತಾ ಇರ್ತೀವಿ, ಬರೀ ಬ್ಯಾಕ್ ಬೆಂಡಿಂಗ್ ಮಾಡ್ತಾನೆ ಹೋಗ್ತೀವಿ. ಅಥವಾ ಫಾರ್ವರ್ಡ್ ಬೆಂಡಿಂಗ್ ಮಾಡ್ತಾ ಇದ್ರೆ ಕಂಟಿನ್ಯೂ ಆಗಿ 1 hour ಏನ್ ಮಾಡ್ತಿರ್ತೀವಿ, ಬರೀ ಫಾರ್ವರ್ಡ್ ಬೆಂಡಿಂಗೇ ಮಾಡ್ತಾ ಹೋಗ್ತಿರ್ತೀವಿ. ಅಂದ್ರೆ ಈ 1 hour ನಾವು ಯೋಗಾಭ್ಯಾಸ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ನಾವೇನ್ ಮಾಡ್ಬೇಕು, ಆಸನಗಳ ಮೂಲಕ ಅದಕ್ಕೆ ನಾವು ವ್ಯಾಯಾಮವನ್ನು ಮಾಡುವಂಥದ್ದು, ಅದಕ್ಕೆ ಬೆನಿಫಿಟ್ಸ್ ಅನ್ನ ಕೊಡುವಂಥದ್ದು. ಬಟ್ ನಾವೇನ್ ಮಾಡ್ತಿರ್ತೀವಿ, ಆ ತರ ಮಾಡೋದಿಲ್ಲ. ಕಂಪ್ಲೀಟ್ ಆಗಿ 1 hour ಬರೀ ಬ್ಯಾಕ್ ಬೆಂಡಿಂಗ್, ಕಂಪ್ಲೀಟ್ ಆಗಿ 1 hour ಬರೀ ಫಾರ್ವರ್ಡ್ ಬೆಂಡಿಂಗ್, ಇಲ್ಲ ಬರೀ ಲೆಗ್ ಬ್ಯಾಲೆನ್ಸ್, ಇಲ್ಲ ಬರೀ ಹ್ಯಾಂಡ್ ಬ್ಯಾಲೆನ್ಸ್, ಈ ರೀತಿ ಮಾಡ್ತಾ ಹೋಗ್ತಿದ್ರೆ ಅದೇನಾಗುತ್ತೆ, ಉಳಿದಂತ ನಮ್ಮ ದೇಹದ ಭಾಗಗಳಿಗೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಅಥವಾ ನಾವು ಕಂಪ್ಲೀಟ್ ಆಗಿ ಅಲ್ಲೇ ಬರೀ 1 hour ಅದಕ್ಕೆ ನಾವು ಫೋಕಸ್ ಮಾಡೋದ್ರಿಂದ ಅಲ್ಲಿಗೆ ನಮಗೆ ಒಂದು ಎಫೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು 1 hour ಅಥವಾ 45 ನಿಮಿಷ ಯೋಗಾಭ್ಯಾಸ ಮಾಡ್ತೀವಿ ಅಂದ್ರೆ ಯಾವ ರೀತಿ ಮಾಡಬೇಕು, ನಾವು ಏನಂತ ಕರಿತೀವಿ, ಸೊಫೈನ್ ಪೋಸ್ಚರ್ ಅಂತ ಕರಿತೀವಿ. ಅಂದ್ರೆ ಹೊಟ್ಟೆ ಮೇಲೆ, ಬೆನ್ನಿನ ಮೇಲೆ ಮಲಗಿ ಮಾಡುವಂತ ಆಸನಗಳು ಅವಾಗಿರುತ್ತೆ. ಮತ್ತೆ ಪ್ರಾನ್ ಪೋಸ್ಚರ್ ಅಂತ ಕರಿತೀವಿ, ಅಂದ್ರೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂತ ಆಸನ. ಅಥವಾ ಮತ್ತೆ ಸ್ಟ್ಯಾಂಡಿಂಗ್ ಪೋಸ್ಚರ್, ನಿಂತು ಮಾಡುವಂತ ಆಸನ, ಸಿಟ್ಟಿಂಗ್ ಪೋಸ್ಚರ್, ಕುಳಿತು ಮಾಡುವಂತ ಆಸನ, ಈ ರೀತಿ ನಾವು ಕರಿತೇವೆ. ಇವುಗಳನ್ನ ನಾವೇನ್ ಮಾಡಬೇಕು, ನಮ್ಮ ಯೋಗಾಭ್ಯಾಸದಲ್ಲಿ 1 hour ಯೋಗಾಭ್ಯಾಸದಲ್ಲಿ ನಾವು ಇದನ್ನ ತೊಡಗಿಸ್ಕೊಳ್ಬೇಕು. ಈ ಕಂಪ್ಲೀಟ್ ಆಗಿ ಈ 4 ಹಂತಗಳಲ್ಲಿ ನಾವೇನ್ ಮಾಡ್ಬೇಕು, ಸ್ವಲ್ಪ ಸ್ವಲ್ಪ ಆಸನಗಳನ್ನ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಮತ್ತೆ ಮುಂದೆ ಅಡ್ವಾನ್ಸ್ ಆಗಿ ಬರುತ್ತೆ ಹೆಡ್ ಬ್ಯಾಲೆನ್ಸ್, ಹ್ಯಾಂಡ್ ಬ್ಯಾಲೆನ್ಸ್, ಈ ರೀತಿ ಅಡ್ವಾನ್ಸ್ ಆಗಿ ಬರುತ್ತೆ. ಬಟ್ ಇದು ಬಿಗಿನರ್ಸ್ ಗಾಗಿ ನಾ ಹೇಳ್ತಾ ಇರೋದು. ಬಿಗಿನರ್ಸ್ ನೀವು 1 hour ಯೋಗಾಭ್ಯಾಸ ಮಾಡ್ತಿದ್ದೀರ ಅಂದ್ರೆ ನೀವು ಈ 4 ಅಂಶಗಳನ್ನ ಇದರಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. 4 ಅಂಶಗಳಂದ್ರೆ, ಒಂದು ಬೆನ್ನಿನ ಮೇಲೆ ಮಲಗಿ ಮಾಡುವಂಥದ್ದು, ಮತ್ತೆ ಹೊಟ್ಟೆಯ ಮೇಲೆ ಮಲಗಿ ಮಾಡುವಂಥದ್ದು, ನಿಂತು ಮಾಡುವಂಥದ್ದು, ಕುಳಿತು ಮಾಡುವಂಥದ್ದು, ಈ ರೀತಿ ನಾವೇನ್ ಮಾಡ್ಬೇಕಾಗುತ್ತೆ, ಅಳವಡಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಮೊದಲನೇದಾಗಿ ನಾವೇನ್ ಮಾಡ್ಬೇಕು, ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತಿದೀವಪ್ಪ ಅಂದ್ರೆ ಮೊದಲನೇದಾಗಿ ಪ್ರಾರ್ಥನೆಯನ್ನ ನಾವೇನ್ ಮಾಡ್ಬೇಕು, ಕಡ್ಡಾಯವಾಗಿ ಪ್ರಾರ್ಥನೆಯನ್ನ ಮಾಡಬೇಕು. ಪ್ರಾರ್ಥನೆ ಮುಗಿದ ನಂತರ ಸಡನ್ ಆಗಿ ನಾವು ಆಸನವನ್ನ ಮಾಡುವಂಥದ್ದಲ್ಲ. ನಾವೇನ್ ಮಾಡ್ಬೇಕು, ದೇಹವನ್ನ ಸಡಿಲಗೊಳಿಸ್ಬೇಕು. ದೈಹಿಕವಾಗಿ ನಮ್ಗೆ ಏನಾಗಿರುತ್ತೆ, ತುಂಬಾ ಟೈಟ್ ಅನಿಸ್ತಿರುತ್ತೆ ಅಥವಾ ಈ ರೀತಿ ಆಗ್ತಾ ಇರುತ್ತೆ. ನಾವೇನ್ ಮಾಡ್ಬೇಕು, ಅದನ್ನ ಈ ಒಂದಿಷ್ಟು ವ್ಯಾಯಾಮಗಳ ಮೂಲಕ ನಾವು ಅದನ್ನ ಸಡಿಲಗೊಳಿಸ್ಬೇಕು. ನಂತರ ನಾವು ನಿಂತುಕೊಂಡು ಮಾಡುವಂತ ಆಸನಗಳನ್ನ ಮಾಡಬಹುದು, ಕುಳಿತುಕೊಂಡು ಮಾಡುವಂತ ಆಸನಗಳನ್ನ ಮಾಡಬಹುದು, ಮತ್ತೆ ಬೆನ್ನಿನ ಮೇಲೆ ಮಲಗುವಂಥದ್ದು, ಹೊಟ್ಟೆಯ ಮೇಲೆ ಮಲಗುವಂಥದ್ದು, ಈ ರೀತಿ ಆಸನಗಳನ್ನ ನಾವೇನ್ ಮಾಡ್ತಾ ಹೋಗ್ಬೇಕು. ಅಂದಾಗ ನಮ್ಗೆ ಏನಾಗ್ತದೆ, ದೇಹದ ಪ್ರತಿಯೊಂದು ಭಾಗಕ್ಕೂ ನಾವು ಆಸನವನ್ನ ಮಾಡಿದಂತಾಗುತ್ತದೆ. ಹಾಗಾಗಿ ಇವತ್ತಿನ ಯೋಗಾಭ್ಯಾಸದಲ್ಲಿ ನಿಮಗೆ ಯಾವ ರೀತಿ 1 hour ಅಥವಾ 45 ನಿಮಿಷ ಯೋಗಾಭ್ಯಾಸವನ್ನ ಮಾಡ್ಬೇಕೆನ್ನುವಂಥದ್ದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ನಾನೇ ಹೇಳಿದೆ ನಿಮಗೆ, ನಾವು ಪ್ರಾರ್ಥನೆಯನ್ನ ಮಾಡುವುದರ ಮೂಲಕ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಬೇಕು. ಮೊದಲು ಯಾವ್ದಾದ್ರು ಒಂದು ಮೆಡಿಟೇಟ್ ಪೋಸ್ ಅಲ್ಲಿ ನಾವೇನ್ ಮಾಡ್ಬೇಕು, ಕೂಡ್ಬೇಕಾಗುತ್ತೆ. ಪದ್ಮಾಸನ ಆಗಿರ್ಬೋದು, ಸುಖಾಸನ, ಸಿದ್ಧಾಸನ, ಸ್ವಸ್ತಿಕಾಸನ, ಯಾವ್ದಾದ್ರು ಒಂದನ್ನ ನಿಮ್ಗೆ ಯಾವುದು ಅನುಕೂಲವಾಗುತ್ತೆ ನೀವು ಅದನ್ನ ಏನ್ ಮಾಡ್ಬೇಕು, ಆ ಆಸನದಲ್ಲಿ ಕುಳಿತು ನಾವು ಪ್ರಾರ್ಥನೆಯನ್ನ ಮಾಡುವಂಥದ್ದು. ನಾನು ಪದ್ಮಾಸನದಲ್ಲಿ ಕುಳಿತುಕೊಳ್ತೇನೆ. ಈ ರೀತಿ ಪದ್ಮಾಸನದಲ್ಲಿ ಕುಳಿತುಕೊಳ್ತೇವೆ. ನಂತರ ನಮ್ಮ ದೇಹವನ್ನ ಮೊದಲಿಗೆ ವಿಶ್ರಾಂತಿಯನ್ನಗೊಳಿಸಬೇಕಾಗಿರುತ್ತೆ. ದೇಹವನ್ನ ವಿಶ್ರಾಂತಿಗೊಳಿಸುವುದು ಹೇಗೆ, ನಮ್ಮ ಉಸಿರಾಟ ಕ್ರಿಯೆಯ ಮೂಲಕ. ಹಾಗಾಗಿ ಬೆನ್ನು ಕತ್ತು ನೇರವಾಗಿರ್ಲಿ, 2 ಕೈಗಳು ಶಿಣ್ಮುದ್ರೆಯಲ್ಲಿರಲಿ, ಕಣ್ಣುಗಳನ್ನ ಮುಚ್ಚಿ 3 ರಿಂದ 4, 5 ಬಾರಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನ ಮಾಡುವಂಥದ್ದು.
ಎಸ್. ಈ ರೀತಿ ನಾವು ಒಂದು 5 ಬಾರಿ ಉಸಿರಾಟವನ್ನ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವುದು ಮತ್ತೆ ಉಸಿರನ್ನು ಹೊರ ಹಾಕುವ ಪ್ರಕ್ರಿಯೆಯನ್ನು ಮಾಡಿದಾಗ ದೇಹವು ಸಂಪೂರ್ಣವಾಗಿ ಶಾಂತಗೊಳ್ಳುತ್ತೆ. ನಾವು ಮುಂದೆ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಪ್ರಾರ್ಥನೆಯನ್ನು ಮಾಡುವ ಮುಂಚೆ ನಾವೇನು ಮಾಡಬೇಕು? ಓಂಕಾರವನ್ನ ಹೇಳಬೇಕು. 3 ಬಾರಿ ಹೇಳಿದರೆ ಸಾಕು. ಎಸ್. 2 ಕೈಗಳು ಚಿನ್ಮುದ್ರಲ್ಲಿರಲಿ. ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರ ಹಾಕುವುದರ ಮೂಲಕ 3 ಬಾರಿ ಓಂಕಾರವನ್ನ ಹೇಳೋಣ. ಎರಡನೆಯ ಬಾರಿಗೆ ಕೊನೆಯ ಬಾರಿಗೆ ಈ ರೀತಿ ಓಂಕಾರವನ್ನ ಹೇಳಿದ ನಂತರ ನಾವೇನ್ ಮಾಡಬೇಕು? ಪ್ರಾರ್ಥನೆಯನ್ನ ಮಾಡುವಂಥದ್ದು. ಎಸ್. ಯೋಗೇನ ಚಿತ್ತಶ ಮಂತ್ರವನ್ನು ನಾವು ಪಠನೆ ಮಾಡಬೇಕು. 2 ಕೈಗಳನ್ನು ನಮಸ್ಕಾರ ಮುದ್ರೆ ಎದೆಯ ಮುಂಭಾಗದಲ್ಲಿ. ಯೋಗೇನ ಚಿತ್ತಶ ಪದೇನ ವಾಚಾಂ ಮಲಂ ಶರೀರಶ್ಚ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಎಸ್. ಈ ರೀತಿ ನಾವೇನು ಮಾಡಬೇಕು? ಮೊದಲನೇದಾಗಿ 5-6 ಬಾರಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ನಡೆಸಿ ನಂತರ ನಾವು ಓಂಕಾರವನ್ನ ಹೇಳಿ ಅದರ ನಂತರ ನಾವೇನು ಮಾಡಬೇಕು? ಪ್ರಾರ್ಥನೆಯನ್ನ ಮಾಡುವಂಥದ್ದು. ಎಸ್. ಇದಾದ ಮೇಲೆ ನಾವು ಸಡನ್ ಆಗಿ ಆಸನಗಳನ್ನ ಮಾಡುವ ಹಾಗಿಲ್ಲ. ನಾವು ಆಸನ ಮಾಡ್ಬೇಕಂದ್ರೆ ಮೊದಲಿಗೆ ನಮ್ಮ ದೇಹವನ್ನ ಸಡಿಲಗೊಳಿಸಬೇಕು ಒಂದಿಷ್ಟು ವ್ಯಾಯಾಮಗಳ ಮೂಲಕ. ಯೋಗಾಸನಗಳನ್ನು ಮಾಡೋಕ್ಕಿಂತ ಮುಂಚೆ ನಮಗೆ ದೇಹವನ್ನು ಸಡಿಲಗೊಳಿಸಲಿಕ್ಕೆ ಉತ್ತಮ ವ್ಯಾಯಾಮ ಅಂದ್ರೆ ನಾವು ಸೂರ್ಯ ನಮಸ್ಕಾರವನ್ನ ಮಾಡಬಹುದು. ಯಾಕಂದ್ರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ದೇಹದ ಪ್ರತಿಯೊಂದು ಭಾಗಕ್ಕೆ ಏನಾಗುತ್ತೆ? ವ್ಯಾಯಾಮ ಆಗುತ್ತೆ. ಅದರಿಂದ ದೇಹವು ಸಂಪೂರ್ಣವಾಗಿ ಸಡಿಲಗೊಳಿಸುವಂತದ್ದು ಆಗುತ್ತೆ. ಹಾಗಾಗಿ ನಾವೇನ್ ಮಾಡಬೇಕು? ಸೂರ್ಯ ನಮಸ್ಕಾರ ಮಾಡಿದರೆ ತುಂಬಾ ಉತ್ತಮ. ಸೂರ್ಯ ನಮಸ್ಕಾರ ಇರುವುದೇ ದೇಹವನ್ನ ಸಡಿಲಗೊಳಿಸಲಿಕ್ಕೆ. ಇದನ್ನ ನಾವು ಎಕ್ಸರ್ಸೈಸ್ ಅಂತ ಸಹ ನಾವು ಕರಿತೀವಿ. ಆದ್ರೆ ಸಾಕಷ್ಟು ಜನ ಏನ್ ಮಾಡ್ತಾರೆ? ಸೂರ್ಯ ನಮಸ್ಕಾರ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? ಮೊದಲಿಗೆ ದೇಹವನ್ನು ಸಡಿಲಗೊಳಿಸಲಿಕ್ಕೆ ಬೇರೆ ಬೇರೆ ವ್ಯಾಯಾಮಗಳನ್ನ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಾ ಫಸ್ಟ್ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಸೂರ್ಯ ನಮಸ್ಕಾರವನ್ನ ತಿಳಿಸ್ಕೊಡ್ತೀನಿ. ನಿಮ್ಗೆ ಸೂರ್ಯ ನಮಸ್ಕಾರವನ್ನ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಈ ತರದಾಗಿ ಬೇರೆ ವ್ಯಾಯಾಮಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಸ್. ಆಗಿದ್ರೆ ಮೊದಲಿಗೆ ನಾನು ನಿಮ್ಗೆ ಸೂರ್ಯ ನಮಸ್ಕಾರವನ್ನ ತಿಳಿಸ್ಕೊಡ್ತೀನಿ. ಈ ರೀತಿ ಮ್ಯಾಟಿನ ಮುಂಭಾಗದಲ್ಲಿ ನಿಲ್ಬೇಕು. ಮ್ಯಾಟಿನ ಮುಂಭಾಗದಲ್ಲಿ ನಿಂತು 2 ಕಾಲುಗಳ ಮಧ್ಯೆ ಸ್ವಲ್ಪ ಡಿಸ್ಟೆನ್ಸ್ ಇರಲಿ, ಜಾಸ್ತಿ ಬೇಡ, ಸ್ವಲ್ಪ ಡಿಸ್ಟೆನ್ಸ್. ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಂತ್ಕೊಂಡು 2 ಕೈಗಳನ್ನ ಎದೆ ಮುಂದೆ ನಮಸ್ಕಾರ ಸ್ಥಿತಿಯಲ್ಲಿರಲಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲೆ ಎತ್ತಿ ಹಿಂದೆ ಬೆಂಡಾಗಿ ಉಸಿರನ್ನು ಹೊರ ಹಾಕುತ್ತಾ ಬೆಂಡಿಂಗ್ ಫಾರ್ವರ್ಡ್. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ ಹಿಂದೆ ಇಡಿ. ಮುಂದೆ ನೋಡಿ. ನಂತರ ಉಸಿರನ್ನು ಹೊರ ಹಾಕುತ್ತಾ 2 ಕಾಲುಗಳನ್ನು ಹಿಂದೆ ತಗೊಳ್ಳಿ. ನಂತರ ಮೊಣಕಾಲು, ಎದೆ ಮತ್ತು ಗದದ ಭಾಗವನ್ನು ನೆಲಕ್ಕೆ ತಾಗಿಸಿ ಇಲ್ಲಿ ಉಸಿರನ್ನು ಹೋಲ್ಡ್ ಮಾಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ತಲೆ ಭಾಗ ಮತ್ತು ಎದೆ ಭಾಗವನ್ನು ಮೇಲೆ ಎತ್ತಿ ನಂತರ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಟ್ರಂಕ್ ಪಾರ್ಟ್ ಅನ್ನ ಮೇಲೆ ಎತ್ತಿ ಕತ್ತಿನ ಭಾಗ ಕೆಳಗೆ ಡೌನ್ ಮಾಡಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗಾಲನ 2 ಕೈಗಳ ಮಧ್ಯೆ ಮುಂದೆ ಇಡಿ. ಮತ್ತೆ ಉಸಿರನ್ನು ಹೊರ ಹಾಕುತ್ತಾ ಎಡಗಾಲನ ಮುಂದೆ ತೆಗೆದುಕೊಳ್ಳಿ.
ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ಮತ್ತೆ ಎರಡು ಕೈಗಳನ್ನು ಹಿಂದೆ ಬೆಂಡ್ ಮಾಡಿ. ಎಸ್, ನಮಸ್ಕಾರ ಸ್ಥಿತಿ. ಇದು ಒಂದು ರೌಂಡ್ ಆಗುತ್ತೆ. ಇದನ್ನ ಎರಡು ಸೈಡ್ ಮಾಡಿದ್ರೆ ಒಂದು ಸೈಕಲ್ ಅಂತ ಕರಿತೀವಿ. ಇನ್ನೊಂದು ಸೈಡ್ ಮಾಡೋದು ಯಾವ ಥರ ಅಂದರೆ, ಹೀಗೆ ಬಲಗಾಲನ ಮುಂದೆ ತಗೊಂಡು ಮತ್ತೆ ಹಿಂದೆ ಇಟ್ಟಿರ್ತೀವಿ, ಮತ್ತೆ ಮುಂದೆ ತಗೊಳ್ತೀವಿ. ಅದೇ ರೀತಿ ಸೇಮ್ ಎಡಗಾಲನ ಮುಂದೆ ಇದ್ದಿದ್ದ ಕಾಲನ ಹಿಂದೆ ತಗೊಳ್ಬೇಕು, ಹಿಂದೆ ಇದ್ದಿದ್ದ ಕಾಲನ ಮತ್ತೆ ಮುಂದೆ ತಗೊಳ್ಬೇಕು. ಇನ್ನೊಂದು ಬಾರಿ ನೋಡಿ, ಈ ಸೈಡ್ ಮಾಡ್ತೀನಿ ನಿಮಗೆ ಒಂದು ಸ್ಪಷ್ಟನೆ ಸಿಗಲಿ ಅಂತ. ನಮಸ್ಕಾರ ಸ್ಥಿತಿ. ಉಸಿರನ್ನು ತೆಗೆದುಕೊಳ್ಳುತ್ತೆ, ಎರಡು ಕೈಗಳ ಮೇಲೆ ಎತ್ತಿ ಹಿಂದೆ ಬೆಂಡಾಗಿ. Exhale, bend forward. Inhale, left leg back. Yes. Exhale, right leg back. Knee, chest, chin on the floor. Hold your breath. Inhale, lift your head and chest. And exhale, lift your trunk part, head down. Inhale, left leg forward. Yes. Exhale, right leg forward. Yes, inhale and come up and bend back. Exhale, ನಮಸ್ಕಾರ. Bring down your hands. ಇದೇನು ಸೂರ್ಯ ನಮಸ್ಕಾರವಾಗಿತ್ತು. ನಾವು ಇದನ್ನಾದರೂ ಸಹ ನಾವೇ ಮಾಡಬಹುದು. ಸೂರ್ಯ ನಮಸ್ಕಾರ ಮಾಡಿ ನಮ್ಮ ದೇಹವನ್ನು ಸಡಿಲಗೊಳಿಸ್ಬೋದು. ಅಥವಾ ನಮಗೆ ಸ್ಟಾರ್ಟಿಂಗಲ್ಲಿ ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೂರ್ಯ ನಮಸ್ಕಾರ ಮಾಡೋಕೆ ಆಗಲ್ಲ ಅಂದರೆ ಈ ಥರವಾಗಿ ವ್ಯಾಯಾಮವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಈ ರೀತಿ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು. ಎರಡು ಕಾಲುಗಳ ಮಧ್ಯೆ 1 ಅಡಿ ಅಷ್ಟು ಡಿಸ್ಟೆನ್ಸ್ ಇರಲಿ. ಎರಡು ಕೈಗಳನ್ನು ಸೊಂಟದ ಮೇಲೆ ಇಡಿ. ಸೊಂಟದ ಮೇಲೆ ಇಟ್ಟು ಮೊದಲಿಗೆ ಕತ್ತಿನಿಂದ ಕೆಳಗಿನವರೆಗೂ ನಾವೇನು ಮಾಡ್ತಾ ಹೋಗಬೇಕು, ವ್ಯಾಯಾಮವನ್ನು ಮಾಡ್ತಾ ಹೋಗಬೇಕು. ತಲೆ ಭಾಗದಿಂದ ಹಿಡಿದು ನಮ್ಮ ಕಾಲಿನ ಭಾಗದವರೆಗೂ ನಾವೇನು ಮಾಡಬೇಕು, ಪಾದದ ಭಾಗದವರೆಗೂ ವ್ಯಾಯಾಮವನ್ನು ಮಾಡ್ತಾ ಹೋಗ್ತೀವಿ. ಎಸ್, ಮೊದಲನೇದಾಗಿ ಬೆನ್ನು ಕತ್ತು ನೇರವಾಗಿರಲಿ, ನೇರವಾಗಿ ನಿಂತ್ಕೊಳ್ಳಿ. ಎಸ್, ಮೊದಲಿಗೆ ಕತ್ತಿಗೆ ವ್ಯಾಯಾಮ. ಮೊದಲಿಗೆ ಕತ್ತನ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಮತ್ತೆ ಉಸಿರು ಬಿಡುತ್ತಾ ಕೆಳಗೆ ಮಾಡಬೇಕು. ಎಸ್, ಇನ್ಹೇಲ್ ಅಪ್, exhale down, inhale up, exhale down. ಈ ರೀತಿ ಒಂದು 5 ಬಾರಿ ಮಾಡಿ. ಈ ರೀತಿ ಅಪ್ ಆ್ಯಂಡ್ ಡೌನ್ ಆದ್ಮೇಲೆ ನಾವೇನು ಮಾಡಬೇಕು, ಸೈಡ್ಗೆ ಟರ್ನ್ ಮಾಡಬೇಕು. ಎಡಕ್ಕೆ ಮತ್ತು ಬಲಗಡೆಗೆ, ರೈಟ್ ಟು ಲೆಫ್ಟ್ ಏನು ಮಾಡಬೇಕು, ಕತ್ತಿನ ಭಾಗವನ್ನು ಟರ್ನ್ ಮಾಡಬೇಕು. ಎಸ್, ಉಸಿರನ್ನು ತೆಗೆದುಕೊಳ್ತಾ ಬಲಗಡೆಗೆ ತಿರುಗಿಸ್ತೀವಿ, ಮತ್ತೆ ಉಸಿರನ್ನು ಬಿಡುತ್ತಾ ನೇರವಾಗಿ ಮಾಡ್ತೀವಿ, ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗಡೆಗೆ ತಿರುಗಿಸ್ಬೇಕು. ಎಸ್, ಇನ್ಹೇಲ್ ರೈಟ್, ಎಕ್ಸೆಲ್ ಸ್ಟ್ರೈಟ್, ಇನ್ಹೇಲ್ ಲೆಫ್ಟ್, ಎಕ್ಸೆಲ್ ಸ್ಟ್ರೈಟ್, ಇನ್ಹೇಲ್ ರೈಟ್. ಈ ರೀತಿ ಒಂದು 5 ಬಾರಿ. ಇದಾದ ನಂತರ ನಾವೇನು ಮಾಡಬೇಕು, ನಮ್ಮ ಕತ್ತನ್ನು ಬಲಗಡೆಗೆ ಮತ್ತು ಎಡಗಡೆಗೆ ಬೆಂಡ್ ಮಾಡುವಂಥದ್ದು. ಎಸ್, ಮೊದಲಿಗೆ ನೇರವಾಗಿರಲಿ ಕತ್ತು. ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗಡೆಗೆ ಬೆಂಡ್ ಮಾಡಿ. ನಂತರ ಉಸಿರನ್ನು ಹೊರಹಾಕ್ತಾ ನೇರವಾಗಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಎಡಗಡೆಗೆ ಬೆಂಡ್ ಮಾಡಿ. ಎಸ್, ಇದೇ ರೀತಿ ಒಂದು 6 ಬಾರಿ ಮಾಡಿ. ಎಸ್, ಇದಾದ ಮೇಲೆ ಕತ್ತನ್ನು ವೃತ್ತಾಕಾರವಾಗಿ ತಿರುಗಿಸಬೇಕು ಎಡಗಡೆಯಿಂದ ಬಲಗಡೆಗೆ.
ಒಂದು 6 ಬಾರಿ ಮಾಡಿ. ನೆಕ್ಸ್ಟ್ ರಿವರ್ಸ್. ಮೊದಲಿಗೆ ಈ ಕತ್ತಿಗೆ ವ್ಯಾಯಾಮ ಆಯಿತು. ಈ ಕತ್ತಿಗೆ ವ್ಯಾಯಾಮ ಆದ ನಂತರ ನಾವು ಮಾಡಬೇಕು, ನಮ್ಮ ಕೈಗಳಿಗೆ ವ್ಯಾಯಾಮ ಮಾಡುವಂಥದ್ದು. ಮೊದಲಿಗೆ ಕೈಗಳನ್ನು ಮುಂದೆ ಚಾಚಿ, ನಂತರ ಬೆರಳುಗಳನ್ನು ಈ ರೀತಿ ಫೋರ್ಸ್ಫುಲ್ ಆಗಿ ನಾವೇ ಮಾಡಬೇಕು, ಪುಷ್ ಮಾಡಬೇಕು ಮುಂದೆ. ನಂತರ ಹೆಬ್ಬೆರಳನ್ನು ಒಳಗಾಕಿ ಮುಷ್ಟೆ ಕಟ್ಟಿ ಈ ರಿಸ್ಟ್ ಅನ್ನು ನಾವು ಒಳಗಡೆಯಿಂದ ರೊಟೇಟ್ ಮಾಡಬೇಕು. ನಂತರ ಔಟ್ ಸೈಡ್. ಅದಾದ ಮೇಲೆ ಈ ರೀತಿ ಮುಷ್ಟಿಯನ್ನು ನಿಮ್ಮ ಭುಜಕ್ಕೆ ತಾಗಿಸಿ ಒಂದು 5 ಬಾರಿ ಅಥವಾ ನಿಮಗೆ ಸಾಧ್ಯವಾದರೆ ಒಂದು 10 ಬಾರಿ ಮಾಡಿದರೂ ತೊಂದರೆ ಏನಿಲ್ಲ. ಅದಾದ ಮೇಲೆ ಬೆರಳುಗಳನ್ನು ರೀತಿ ಕೂಡಿಸಿ ಭುಜದ ಮೇಲೆ ಇಡಿ. ನಂತರ ಈಗ ಭುಜಕ್ಕೆ ವ್ಯಾಯಾಮ. ಉಸಿರನ್ನು ತೆಗೆದುಕೊಳ್ಳುತ್ತಾ ಈ ರೀತಿ ಮುಂದೆಯಿಂದ ನಾವೇ ಮಾಡಬೇಕು, ಕೈಗಳನ್ನು ರೊಟೇಟ್ ಮಾಡುವಂಥದ್ದು. ಭುಜಗಳನ್ನು ಕೈಗಳು ಮುಂದೆ ಬಂದಾಗ ಮೊಣಕೈಗಳು ಒಂದಕ್ಕೊಂದು ತಾಗಿರಲಿ. ಒಂದು 5 ಬಾರಿ ಮಾಡಿದರೆ ಸಾಕು. ನಂತರ ರಿವರ್ಸ್. ಇದಾದ ಮೇಲೆ ಸಂಪೂರ್ಣವಾಗಿ ಈಗ ಕೈಗಳಿಗೆ ವ್ಯಾಯಾಮ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲೆ ಎತ್ತಿ ಮತ್ತೆ ಸಂಪೂರ್ಣವಾಗಿ ರೊಟೇಟ್ ಮಾಡಿ. 1 2 3 4 5 6. ರಿವರ್ಸ್. 6 5 4 3 2 1. ಈ ರೀತಿ ನಾವು ಭುಜಕ್ಕೆ ಮತ್ತು ಕೈಗಳಿಗೆ ವ್ಯಾಯಾಮವನ್ನು ಮಾಡಿದ್ದೀವಿ. ನಂತರ ನಮ್ಮ ಈ ಸೊಂಟದ ಭಾಗದ ಮೇಲಿನ ಭಾಗವನ್ನು ಏನು ಮಾಡಬೇಕು, ಟ್ವಿಸ್ಟ್ ಮಾಡುವಂಥದ್ದು. ಕಾಲುಗಳ ಮಧ್ಯೆ ಇಷ್ಟು ಡಿಸ್ಟೆನ್ಸ್ ಇರಲಿ. ನಂತರ ಏನು ಮಾಡಬೇಕು, ಎಡಗಡೆಗೆ ಮತ್ತು ಬಲಗಡೆಗೆ ನಮ್ಮ ಸೊಂಟದ ಭಾಗದ ಮೇಲಿನ ಭಾಗವನ್ನು ಟ್ವಿಸ್ಟ್ ಮಾಡುವಂಥದ್ದು. 1 2 3 4 5 6 7 8 9 10. ಈ ರೀತಿ ಮಾಡಿದ್ಮೇಲೆ ಮತ್ತೆ ಏನು ಮಾಡಬೇಕು, ಬೆಂಡ್ ಆಗುವಂಥದ್ದು. ಬಲಗಡೆಗೆ ಮತ್ತು ಎಡಗಡೆಗೆ ದೇಹವನ್ನು, ಏನು ಸೊಂಟದ ಭಾಗದ ಮೇಲಿನ ಭಾಗವನ್ನು ಬೆಂಡ್ ಮಾಡಬೇಕು. ಬೆಂಡ್ ಮಾಡುವಾಗ ಈ ರೀತಿ ನಾವೇನು ಮಾಡಬೇಕು, ಬಲಗಡೆಗೆ ಬೆಂಡ್ ಆಗಬೇಕು ಅಂತ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು. ಮತ್ತೆ ಎಡಗಡೆಗೆ ಕಂಟಿನ್ಯೂ ಆಗಿ ಇದನ್ನು ಒಂದು 10 ಬಾರಿ ಮಾಡಬೇಕು. ಬಲಗಡೆಗೆ ಒಂದು 5 ಬಾರಿ, ಎಡಗಡೆಗೆ 5 ಬಾರಿ. 1 2 3 4 5 6 7 8 9 10. ಈ ರೀತಿ ನಾವೇನು ಮಾಡ್ತೀವಿ, ಆ ಕಡೆ ಈ ಕಡೆ ಬೆಂಡ್ ಆದಾಗ ನಮಗೆ ಇಲ್ಲಿ ಸಡಿಲವಾಗುತ್ತದೆ, ಇಲ್ಲಿ ವ್ಯಾಯಾಮವಾಗುತ್ತದೆ. ನಂತರ ಏನು ಮಾಡಿ, ನಿಮ್ಮ ಸೊಂಟದ ಭಾಗವನ್ನು ವೃತ್ತಾಕಾರವಾಗಿ ತಿರುಗಿಸ್ಬೇಕು. ಸೊಂಟದ ಮೇಲೆ ಕೈ ಇಡ್ತೀರಿ, ಸೊಂಟದ ಮೇಲೆ ಕೈ ಇಟ್ಟು ಈ ರೀತಿ ವೃತ್ತಾಕಾರವಾಗಿ ತಿರುಗಿಸ್ಬೇಕು. 1 2 3 4 5. ರಿವರ್ಸ್. 5 4 3 2 1. ಇದಾದ ಮೇಲೆ ಕಾಲುಗಳ ಮಧ್ಯೆ 1 ಲೆಗ್ ಡಿಸ್ಟೆನ್ಸ್ ಇರಲಿ. ನಿಮ್ಮ ಒಂದು ಕಾಲಿನ ಅಳತೆಯಷ್ಟು ನೀವೇ ಮಾಡಬೇಕು, ಮತ್ತೆ ಗ್ಯಾಪ್ ತಗೊಳ್ಬೇಕು ಒಂದಿಷ್ಟು. ನಂತರ 2 ಕೈಗಳನ್ನು ಭುಜದ ಸಮಾಂತರ ಮೇಲೆ ಎತ್ತಿ, ಅದಾದ ಮೇಲೆ ಏನು ಮಾಡಬೇಕು, ನಾವು ಬಾಡಿನ ಟ್ವಿಸ್ಟ್ ಮಾಡ್ತಾ ಮುಂದೆ ಬೆಂಡ್ ಆಗುವಂಥದ್ದನ್ನು ಟ್ವಿಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಟ್ವಿಸ್ಟ್ ಮಾಡಬೇಕು ಅಂದರೆ ಈ ರೀತಿ. ಈ ಥರ ಬೆಂಡ್ ಆದಾಗ ನಮ್ಮ ಬಲಗೈ ಎಡಗಾಲಿಗೆ ತಾಗಿರಬೇಕು, ಎಡಗೈ ಮೇಲೆ ನೋಡ್ತಿರ್ಬೇಕು. ನಂತರ ಮತ್ತೆ ಈ ಕಡೆ ಬೆಂಡ್ ಆದಾಗ, ಈ ಕಡೆ ಬಾಡಿನ ಟ್ವಿಸ್ಟ್ ಮಾಡಿದಾಗ ನಮ್ಮ ಎಡಗೈ ಬಲಗಾಲಿಗೆ ತಾಗಿರಬೇಕು, ಬಲಗೈ ಮೇಲೆ ನೋಡ್ತಾ ಇರಬೇಕು. ಈ ರೀತಿ ನಾವು ಮಾಡ್ಬೇಕು. ಒಂದು 10 ಬಾರಿ ಇದನ್ನು ಮಾಡಬೇಕು. ಕಂಟಿನ್ಯೂ ಮಾಡಿ. 1 2 3 4 5 6 7 8 9 10. ಈ ರೀತಿ ನಾವೇನು ಮಾಡಬೇಕು, ಈ ವ್ಯಾಯಾಮವನ್ನು ಮಾಡುವಂಥದ್ದು. ನಂತರ ಇನ್ನು ಮುಂದೆ ನಮ್ಮ ಕಾಲುಗಳಿಗೆ ವ್ಯಾಯಾಮ ಸ್ಟಾರ್ಟ್ ಆಗುತ್ತೆ. ತೊಡೆ ಭಾಗದಿಂದ ಹಿಡಿದು ಕಾಲಿನ ಭಾಗದವರೆಗೂ, ನಮಗೆ ಪಾದದ ಭಾಗದವರೆಗೂ ಏನಾಗುತ್ತೆ, ವ್ಯಾಯಾಮವನ್ನು ಪ್ರಾರಂಭ ಮಾಡೋಣ.
ಮೊದಲಿಗೆ ನಿಮಗೆ ಸಾಧ್ಯವಾದರೆ ಕಾಲುಗಳನ್ನು ಇಷ್ಟು ಅಗಲಿಸಿ ನಂತರ 2 ಕೈಗಳನ್ನು ಮುಂದೆ ಚಾಚಿದ ಮೇಲೆ ಏನು ಮಾಡಬೇಕು, ನಾವು ಇದನ್ನು ಸೈಡಿಗೆ ಬೆಂಡ್ ಮಾಡುವಂಥದ್ದು. ಬಲಗಾಲನ ಸೈಡ್ಗೆ ಬೆಂಡ್ ಮಾಡಿದರೆ ಇಲ್ಲಿ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸಡಿಲಗೊಳ್ಳುತ್ತದೆ. ಈ ರೀತಿ ಮತ್ತೆ ಮೇಲೆ ಬರಬೇಕು, ಮತ್ತೆ ಎಡಗಾಲನ ಬೆಂಡ್ ಮಾಡಬೇಕು. 1 2 3 4 5 6 7 8 9 10 ಈ ರೀತಿ ಮಾಡ್ತೀವಿ. ನಿಮಗೆ ಇದನ್ನು ಮಾಡಲಿಕ್ಕೆ ಕಷ್ಟ ಅನಿಸಿದ್ರೆ ನೀವೇನು ಮಾಡಬೇಕು, ಒಂದಿಷ್ಟು ಕಾಲನ್ನು ಅಗಲಿಸಿ ನಂತರ ಈ ಥರ ಕೈಗಳನ್ನು ಮುಂದೆ ಚಾಚಿದ ಮೇಲೆ ಏನು ಮಾಡಬೇಕು, ಇಷ್ಟೇ ಸಿಂಪಲ್ ಆಗಿ ಇಷ್ಟು ಕುಳಿತುಕೊಳ್ಬೇಕು. ಮತ್ತೆ ಮೇಲೆ ಏಳಬೇಕು. ಉಸಿರನ್ನ ಹೊರ ಹಾಕ್ತಾ ಕೂತ್ಕೋಬೇಕು, ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಏಳಬೇಕು. ಈ ರೀತಿ ನೀವೇನು ಮಾಡಬೇಕು, ಒಂದು 10 ಬಾರಿ ಮಾಡಿದರೆ ಸಾಕು. ಮೊದಲೇ ಮಾಡಿದ್ನಲ್ಲ ಅದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಅದಾದ ಮೇಲೆ ಈ ಡೈರೆಕ್ಟಾಗಿ ಏನು ಮಾಡಬೇಕು, ನಮ್ಮ ಪುಟ್ಟಿಗೆ ವ್ಯಾಯಾಮವನ್ನು ಮಾಡಿರಿ. ಪುಟ್ಟನ್ನು ಈ ರೀತಿ ಮುಂದೆ ಚಾಚಬೇಕು. ಜಸ್ಟ್ ಅಪ್ ಆ್ಯಂಡ್ ಡೌನ್ ಮಾಡಬೇಕಷ್ಟು. ಅಪ್ ಆ್ಯಂಡ್ ಡೌನ್. ನಂತರ ರೊಟೇಟ್ ಮಾಡಬೇಕು. ರೈಟ್ ಟು ಲೆಫ್ಟ್ ಮತ್ತು ರಿವರ್ಸ್, ಲೆಫ್ಟ್ ಟು ರೈಟ್. ಇಷ್ಟೇ ಸಿಂಪಲ್. ಇದು ಸಹ ಅಷ್ಟೇ. ಎಡಗಾಲನ್ನು ಅಪ್ ಆ್ಯಂಡ್ ಡೌನ್ ಮಾಡಿ ಈ ಥರ ಲೆಫ್ಟ್ ಟು ರೈಟ್ ಮತ್ತು ರಿವರ್ಸ್. ಇದೇನಾಗಿರುತ್ತೆ, ದೈಹಿಕ ವ್ಯಾಯಾಮವಾಗಿರುತ್ತೆ. ದೇಹನ ಸಡಿಲಗೊಳಿಸುವಂಥ ಪ್ರಕ್ರಿಯೆ ಆಗಿರುತ್ತೆ. ಸೂರ್ಯ ನಮಸ್ಕಾರವಾದರೂ ಮಾಡ್ಬೋದು, ಅಥವಾ ಇದನ್ನಾದರೂ ನೀವೇ ಮಾಡ್ಬೋದು. ದೈಹಿಕವನ್ನು ಸಡಿಲಗೊಳಿಸಲಿಕ್ಕೆ ಮಾಡುವಂಥ ಪ್ರಕ್ರಿಯೆ ಆಗಿರುತ್ತೆ. ಈಗ ನಾವೇನು ಮಾಡಬೇಕು, ಮೊದಲನೇದಾಗಿ ನಿಂತುಕೊಂಡು ಮಾಡುವಂಥ ಆಸನಗಳು, ಸ್ಟ್ಯಾಂಡಿಂಗ್ ಪೋಸ್ಚರ್ ಅಂತ ಕರಿತೀವಿ. ಮೊದಲನೇದಾಗಿ ಇದರಲ್ಲಿ ನಾನು ನಿಮಗೆ ತಾಡಾಸನವನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಈ ರೀತಿ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು. ಸಮಸ್ಥಿತಿಯಲ್ಲಿ ನಿಂತ ನಂತರ, ಸಮಸ್ಥಿತಿ ಅಂದರೆ 2 ಕಾಲುಗಳು ಮತ್ತು ಕೂಡಿರಬೇಕು. ನಂತರ 2 ಕೈಗಳು ನಿಮ್ಮ ತೊಡೆ ಭಾಗಕ್ಕೆ ತಾಗಿರಬೇಕು. ಮೊದಲಿಗೆ ನಾವು ತಾಡಾಸನವನ್ನು ಮಾಡೋಣ. ತಾಡಾಸನ ಮಾಡಬೇಕಾದ್ರೆ ಈ ರೀತಿ ನಿಂತ್ಕೊಳ್ತೀವಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ 2 ಕೈಗಳನ್ನು ನಿಧಾನವಾಗಿ ಮೇಲೆ ಎತ್ತಿ, ನಂತರ ಬೆರಳುಗಳಿಂದ ಲಾಕ್ ಮಾಡಿದ ಹಸ್ತವನ್ನು ಮೇಲ್ಮುಖವಾಗಿ ತಿರುಗಿಸಿ ಅಪ್ವರ್ಡ್ ಸೈಡ್. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕೈಗಳನ್ನು ಮೇಲೆ ಸ್ಟ್ರೆಚ್ ಮಾಡಿ, ನಂತರ ನಿಮ್ಮ ಹೀಲ್ಸ್ ಅಪ್ ಮಾಡಿ ಕಾಲಿನ ಬೆರಳುಗಳ ಮೇಲೆ ಬ್ಯಾಲೆನ್ಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಬೇಕು. ಉಸಿರಾಟದ ಕಡೆ ಗಮನ ಇರಲಿ. ಹೋಲ್ಡ್ ಇಟ್. 1 2 3 4 5 6 7 8 9 10. ಮತ್ತೆ ಏನು ಮಾಡ್ಬೇಕು, ನಾವು ಕೈಗಳನ್ನು ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಕೈಗಳನ್ನು ಕೆಳಗಿಳಿಸಿ. ಇದು ತಾಡಾಸನವಾಗಿರುತ್ತೆ. ನಿಂತು ಮಾಡುವ ಆಸನದಲ್ಲಿ ಇದು ಮೊದಲನೇ ಆಸನ. ಇನ್ನು ಎರಡನೇ ಆಸನ ಯಾವುದಂದ್ರೆ ವೃಕ್ಷಾಸನ. ಇದರಲ್ಲಿ ಸಹ ನಾವೇನು ಮಾಡಬೇಕು, ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು. ಮೊದಲಿಗೆ ಎಡಗಾಲನ್ನು ಮಡಚಬೇಕು. ಮೊದಲಿಗೆ ನಿಮ್ಮ ಎಡಗಾಲನ್ನು ಮಡಚಿ ಬಲ ತೊಡೆಯ ಮೇಲೆ ಇಡ್ತೀರಾ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲೆ ಎತ್ತಿ, ಕೈ ಮೇಲೆ ಎತ್ತಿದ ಮೇಲೆ ಪಾಮ್ಸ್ ಒಂದಕ್ಕೊಂದು ಜಾಯಿನ್ ಆಗಿರಲಿ. ದೃಷ್ಟಿ ನೇರವಾಗಿರಲಿ. ಕಾನ್ಸಂಟ್ರೇಟ್ ಮಾಡಬೇಕು. ಉಸಿರಾಟ ಪ್ರಕ್ರಿಯೆ ನಡೀತಾ ಇರಲಿ. ಇದನ್ನು ಸಹ ನಾವೇ ಮಾಡಬೇಕು. ಒಂದು 10 ಸೆಕೆಂಡ್ ಆಸನವನ್ನು ಹೋಲ್ಡ್ ಮಾಡುವಂಥದ್ದು. 10 ಸೆಕೆಂಡ್ ನಂತರ ಮತ್ತೆ ಉಸಿರನ್ನು ಹೊರ ಹಾಕುತ್ತಾ ಕೈಗಳನ್ನು ಕೆಳಗೆ ಬಿಡಿ. ಈ ಕಾಲನ್ನು ಸಹ ಕೆಳಗೆ ಬಿಡಿ. ನಂತರ ಇನ್ನೊಂದು ಬದಿಗೆ ಬಲಗಾಲನ್ನು ಮಡಿಚಿ ಎಡ ತೊಡೆ ಮೇಲಿಡಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲೆ ಎತ್ತಿ ಮೇಲೆ ಪಾಮ್ಸನ್ನು ಕೂಡಿಸಿ ಕಾನ್ಸಂಟ್ರೇಟ್ ಮಾಡಬೇಕು. ಉಸಿರಾಟದ ಕಡೆ ಗಮನ ಇರಬೇಕು. 10 ಸೆಕೆಂಡ್ ಹೋಲ್ಡ್ ಮಾಡಿದ ನಂತರ ಮತ್ತೆ ಆಸನವನ್ನು ಕೈಗಳನ್ನು ಕೆಳಗೆ ಬಿಡುತ್ತಾ ಆಸನದ ರಿಲೀಸ್ ಆಗಿ ಮತ್ತೆ ಮೊದಲನೇ ಸ್ಥಿತಿಗೆ ಬರಬೇಕು. ಇದು ವೃಕ್ಷಾಸನ ಅಂತ ಕರಿತೀವಿ. ನಂತರ ಮುಂದಿನ ಆಸನ ನಟರಾಜಾಸನವನ್ನು ಮಾಡುವಂಥದ್ದು.
ನಟರಾಜಾಸನ ಮಾಡಬೇಕಾದ್ರೆ ಒಂದು ಕಡೆಗೆ ತಿರುಗ್ಕೊಳ್ಳಿ, ಎಡಗಡೆಗೆ ಅಥವಾ ಬಲಗಡೆಗೆ ಒಂದು ಕಡೆ ಮುಖ ಮಾಡಿ. ನಂತರ ಏನು ಮಾಡಬೇಕು, ನಮ್ಮ ಬಲಗಾಲನ ಹಿಂದೆ ಮಡಚಬೇಕು. ಬಲಗಾಲನ ಹಿಂದೆ ಮಡಚಿ ಕೈಗಳನ್ನು ಬಲಗೈಯಿಂದ ಒಳಭಾಗದ ಕಾಲಿನ ಒಳಭಾಗದಲ್ಲಿ ಆ್ಯಂಕಲ್ ಜಾಯಿಂಟನ್ನು ಹೋಲ್ಡ್ ಮಾಡಬೇಕು. ಆ್ಯಂಕಲ್ ಜಾಯಿಂಟ್ ಹೋಲ್ಡ್ ಮಾಡಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಾಲನ್ನು ಹಿಂದೆ ಲಿಫ್ಟ್ ಮಾಡಿ ಸೊಂಟದ ಭಾಗವನ್ನು ಬೆಂಡ್ ಮಾಡಬೇಕು ನಿಮಗೆ ಸಾಧ್ಯವಾದಷ್ಟು. ಎಡಗೈಯನ್ನು ಮುಂದೆ ಚಾಚಬೇಕು. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹೋಲ್ಡ್ ಮಾಡಿ. ಮಿನಿಮಮ್ 10 ಸೆಕೆಂಡ್ ಆದರೂ ಹೋಲ್ಡ್ ಮಾಡಿ. ಮತ್ತೆ ನಿಧಾನವಾಗಿ ಕಾಲನ್ನು ಕೆಳಗೆ ಬಿಡಿ. ಮತ್ತೆ ಈಗ ಇದು ನಟರಾಜಾಸನ. ಇದನ್ನ ಇನ್ನೊಂದು ಬಗೆದಿಗೆ ಮಾಡುವಂಥದ್ದು. ಈ ರೀತಿ ಎಡಗಾಲನ ಹಿಂದೆ ಬೆಂಡ್ ಮಾಡಿ ಆಂಕಲ್ ಜಾಯಿಂಟ್ ಅಥವಾ ಅದರ ಮೇಲಿನ ಪುಟ್ಟನ್ನು ಹೋಲ್ಡ್ ಮಾಡಿ ಎಡಗೈಯಿಂದ ಒಳಭಾಗದಿಂದ ಹೋಲ್ಡ್ ಮಾಡಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗೈಯನ್ನು ಮುಂದೆ ಚಾಚಿ ಎಡಗಾಲನ್ನು ಹಿಂದೆ ಲಿಫ್ಟ್ ಮಾಡಿ ಮೇಲೆ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತಷ್ಟು. ಮತ್ತೆ ರಿಲ್ಯಾಕ್ಸ್ ಮಾಡಿ ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಿದ ನಂತರ ಮತ್ತೆ ಆಸನದಿಂದ ರಿಲ್ಯಾಕ್ಸನ್ನು ಮಾಡಬೇಕು. ನಂತರ ಈಗ 3 ಆಸನ ಆಯಿತು. ಇದು 4ನೇದ್ದು ಪಾದಾಂಗುಷ್ಟಾಸನ. ಇದು ಸಹ ನಿಂತು ಮಾಡುವಂಥ ಆಸನವಾಗಿದೆ. ಮೊದಲಿಗೆ ನಿಮ್ಮ ಕಾಲನ್ನ ಈ ರೀತಿ ಬೆಂಡ್ ಮಾಡಿ, ಹೆಬ್ಬೆರಳನ್ನು ಹೋಲ್ಡ್ ಮಾಡಿ. ನಿಮ್ಮ ಹೆಬ್ಬೆರಳನ್ನು ಹೋಲ್ಡ್ ಮಾಡಿ 2 ಬೆರಳುಗಳಿಂದ ಇಂಡೆಕ್ಸ್ ಮತ್ತು ತಮ್ಮಿಂದ ಏನು ಮಾಡಬೇಕು, ಹೋಲ್ಡ್ ಮಾಡಬೇಕು. ನಂತರ ಎಡಗೈ ನಿಮ್ಮ ಸೊಂಟದ ಭಾಗದ ಮೇಲಿರಲಿ. ಈಗ ಬಲಗಾಲನ್ನು ನೇರವಾಗಿ ಮುಂದೆ ಚಾಚಿ, ನಿಮಗೆ ಎಷ್ಟು ಸಾಧ್ಯವಾಗುತ್ತಷ್ಟು ನೇರವಾಗಿ ಮುಂದೆ ಚಾಚಿ. ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಿ. ನಿಮಗೆ ಸಾಧ್ಯವಾದರೆ ನೀವೇನು ಮಾಡಬೇಕು, ಈ ಥರ ರೈಟ್ ಸೈಡ್ಗೆ ಟರ್ನ್ ಮಾಡಿ. ಇಲ್ಲ ನಿಮಗೆ ಆಗಿಲ್ಲ ಅಂದರೆ ಇದೇ ರೀತಿ ನೀವು ಮುಂದೆ ಚಾಚಬೇಕು. ಮತ್ತೆ ನಿಧಾನವಾಗಿ ಕಾಲನ್ನು ಕೆಳಗೆ ಬಿಡಿ. ನಂತರ ಇನ್ನೊಂದು ಬದಿಗೆ ಮಾಡಬೇಕು. ಯಾವೆಲ್ಲ 2 ಬದಿಗೆ ಮಾಡುವಂಥ ಆಸನಗಳಿರ್ತವೆ ನಾವು ಅದನ್ನು ಕಂಪಲ್ಸರಿಯಾಗಿ 2 ಕಡೆ ಮಾಡಲೇಬೇಕು. ಕಾಲನ್ನು ಈ ರೀತಿ ಬೆಂಡ್ ಮಾಡಿ ಬಲಗೈನ ಸೊಂಟದ ಮೇಲಿಡಿ. ಕಾಲನ್ನು ನೇರವಾಗಿ ಚಾಚಿ. ಕಾನ್ಸಂಟ್ರೇಟ್. ಬೆನ್ನು ಕತ್ತು ನೇರವಾಗಿರಲಿ. ನಿಮಗೆ ಸಾಧ್ಯವಾದರೆ ಇದನ್ನು ಸಹ ಎಡಬದಿಗೆ ತಿರುಗಿಸಿ. ಸಾಧ್ಯವಾಗಿಲ್ಲ ಅಂದರೆ ಮತ್ತೆ ಮುಂದೆಯಿಂದ ನೀವು ಅದರ ಮಾಡಬಹುದು. ಒಂದು 10 ಸೆಕೆಂಡ್ ಈ ಆಸನವನ್ನು ಹೋಲ್ಡ್ ಮಾಡಿ. ನಿಂತು ಮಾಡುವಂಥ ಆಸನ. ಕೊನೆಯದಾಗಿ ನಿಂತು ಮಾಡುವಂಥ ಆಸನದಲ್ಲಿ ಅರ್ಧ ಚಕ್ರಾಸನ ಅಂತ ಕರಿತೀವಿ. ಈ ರೀತಿ ನಿಂತುಕೊಳ್ಳಿ. 2 ಕಾಲಗಳ ಮಧ್ಯೆ 1 ಫೀಟ್ ಡಿಸ್ಟೆನ್ಸ್ ಇರಲಿ. ನಂತರ ಸೊಂಟದ ಮೇಲೆ ಕೈ ಇಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದೆ ಬೆಂಡಾಗಿ, ನಂತರ ಹಿಂದೆ ಬೆಂಡಾದ ಮೇಲೆ ಉಸಿರನ್ನು ಹೊರ ಹಾಕಿ ಸರಳವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ನಡೆಸಿ. ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಿ. ಮತ್ತೆ ನಿಧಾನವಾಗಿ ಮೇಲೆ ಬನ್ನಿ. 2 ಕೈಗಳನ್ನು ಮೇಲೆ ಎತ್ತಿ ಮುಂದೆ ಬೆಂಡಾಗಿ ಉಸಿರನ್ನು ಹೊರ ಹಾಕ್ತಾ ಮತ್ತೆ ಮೇಲೆ ಬನ್ನಿ. ಇದನ್ನ ನಾನು ಮಾಡಿದಷ್ಟೇ ಮಾಡಬೇಕೆನ್ನುವಂಥದ್ದು ಏನಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಬಾಡಿ ನಿಮ್ಗೆ ಎಷ್ಟು ಸ್ಪಂದಿಸುತ್ತೋ ಅಷ್ಟೇ ರೀತಿ ನೀವೇನು ಮಾಡಬೇಕು, ಇದನ್ನು ಮಾಡುವಂಥದ್ದು. ಆಸನ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದೀನಿ ಅಥವಾ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ಅಂತ ಅದೇ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಬಾಡಿ ಎಷ್ಟು ನಿಮಗೆ ಸ್ಪಂದಿಸುತ್ತೋ ಅದೇ ರೀತಿ ನೀವು ಇದನ್ನು ಮಾಡ್ಬೋದು. ಇವು ಎಲ್ಲವೂ ನಿಂತುಕೊಂಡು ಮಾಡುವಂಥ ಆಸನಗಳಾಗಿವೆ. ಇಷ್ಟೊತ್ತು ನಾವು ನಿಂತುಕೊಂಡು ಮಾಡುವಂಥ ಆಸನಗಳನ್ನು ಮಾಡಿದ್ದೇವೆ. ಅದೇ ರೀತಿ ಈಗ ಕುಳಿತು ಮಾಡುವಂಥ ಆಸನಗಳು. ಕುಳಿತು ಮಾಡುವ ಆಸನದಲ್ಲಿ ಮೊದಲನೇದಾಗಿ ಜಾನು ಶೀರ್ಷಾಸನ ಅಂತ ಕರಿತೀವಿ. ಈ ರೀತಿ ಕುತ್ಕೊಳ್ಳಿ. ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು. ಬೆನ್ನು ಕತ್ತು ನೇರವಾಗಿರಬೇಕು. ಮೊದಲಿಗೆ ನಿಮ್ಮ ಬಲಗಾಲನ್ನು ಈ ರೀತಿ ಬೆಂಡ್ ಮಾಡಿ ನಿಮ್ಮ ಪಾದವನ್ನು ಎಡ ತೊಡೆ ಭಾಗಕ್ಕೆ ತಾಗಿಸಬೇಕು. ನಂತರ 2 ಕೈಗಳನ್ನು ಉಸಿರು ತಗೋತಾ ಮೇಲೆ ಎತ್ತಿ, ನಂತರ ಉಸಿರನ್ನು ಹೊರ ಹಾಕ್ತಾ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದೆ ಬೆಂಡಾಗಿ, ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೇ ಬೆಂಡಾಗಿ ಈ ರೀತಿ ಕಾಲನ್ನು ಹೋಲ್ಡ್ ಮಾಡಿ ಅಥವಾ
ಹಿಂಗಾದ್ರೂ ಹೋಲ್ಡ್ ಮಾಡಿ ಬೆರಳನ್ನು, ಅಥವಾ ಇದೇ ಥರ ಆದರೂ ಹೋಲ್ಡ್ ಮಾಡಿ ನಿಮ್ಮ ಹಣೆ ಭಾಗವನ್ನು ಮೊಣಕಾಲಿಗೆ ತೆಗೆಸಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಉಸಿರು ತಗೊಳ್ತಾ ಮೇಲೆ ಬನ್ನಿ, ಕೈಗಳನ್ನು ಕೆಳಗೆ ಬಿಡಿ, ಕಾಲನ್ನು ಮುಂದೆ ಚಾಚಿ. ಇದನ್ನು ನೀವು ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಪ್ರಯತ್ನ ಮಾಡಿ. ನಂತರ ಎಡಗಾಲನ್ನು ಇನ್ನೊಂದು ಬದಿಗೆ ಮಾಡುವಂಥದ್ದು. 2 ಕೈಗಳನ್ನು ಉಸಿರು ತಗೊಳ್ತಾ ಮೇಲೆ ಎತ್ತಿ ಮತ್ತೆ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ 10 ಸೆಕೆಂಡ್ ಹೋಲ್ಡ್ ಮಾಡಿ. ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಮೇಲೆ ಬನ್ನಿ, ಕೈಗಳನ್ನು ಕೆಳಗೆ ಬಿಡಿ. ಎಸ್, ಇದು ಜಾನು ಶೀರ್ಷಾಸನ ಅಂತ ಕರಿತೀವಿ. ಇದೇ ರೀತಿ ಕುಳಿತುಕೊಂಡು ಮತ್ತೆ ನಾವು ನಮ್ಮ ಬಾಡಿನ ಟ್ವಿಸ್ಟ್ ಮಾಡುವಂಥದ್ದು, ಅಂದರೆ ನಮ್ಮ ಸೊಂಟದ ಭಾಗದ ಮೇಲಿನ ಭಾಗವನ್ನು ಟ್ವಿಸ್ಟ್ ಮಾಡಿ ಮಾಡುವಂಥ ಆಸನ ವಕ್ರಾಸನ ಅಂತ ಕರಿತೀವಿ. ಎಸ್, ಮೊದಲಿಗೆ ನಿಮ್ಮ ಬಲಗಾಲನ್ನು ಮಡಚಬೇಕು. ಬಲಗಾಲನ್ನು ಮಡಚಿ ಪಾದವನ್ನು ಎಡ ಮೊಣಕಾಲ ಹತ್ರ ಇಡಿ, ಬಲಗೈಯನ್ನು ಬೆನ್ನಿನ ಹಿಂದೆ ಇಡಬೇಕು ಈ ರೀತಿ. ನಂತರ ಎಡಗೈಯನ್ನು ಮೇಲೆ ಎತ್ತಿ, ಎಡಗೈನ ಮೇಲೆ ಎತ್ತಿ ಈ ರೀತಿ ಬಲಗಾಲಿನ ಸುತ್ತ ಹೊರಭಾಗದಲ್ಲಿ ನಮ್ಮ ಈ ತೋಳನ್ನು ಅಥವಾ ಈ ಎಡಗೈಯನ್ನು ಏನು ಮಾಡಬೇಕು, ಎತ್ತಿ ಸುತ್ತಿ, ಮತ್ತೆ ಸಾಧ್ಯವಾದರೆ ನಿಮಗೆ ಈ ಹಸ್ತದಿಂದ ನಿಮ್ಮ ಕಾಲನ್ನು, ಅದು ಎಡಗಾಲನ್ನಾದರೂ ಹಿಡಿಬಹುದು, ಅಥವಾ ನಿಮಗೆ ಸಾಧ್ಯವಾಗಿಲ್ಲ ಅಂದರೆ ಈ ರೀತಿ ಕೆಳಗಾದು ಹಿಡೀರಿ. ನಾವೇನು ಮಾಡಬೇಕು, ಹಿಡಿದ ನಂತರ ಹಿಂದೆ ನೋಡಬೇಕು. ಎದೆ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಲಿ, ಯಾವುದೇ ರೀತಿಯ ಒತ್ತಡ ಬೇಡ. ಮತ್ತೆ ಮೊದಲನೇ ಸ್ಥಿತಿಗೆ ಬನ್ನಿ. ಇದು ಸಂಪೂರ್ಣವಾಗಿ ಎಕ್ಸ್ಪ್ಯಾಂಡ್ ಆಗಿರಬೇಕು ಈ ಆಸನ ಮಾಡಬೇಕಾದ್ರೆ. ಮತ್ತೆ ಮೊದಲನೇ ಸ್ಥಿತಿಗೆ ಬನ್ನಿ, ಇನ್ನೊಂದು ಕಡೆಗೆ ಸೇಮ್ ಮಾಡಿ ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಿ. ಮತ್ತೆ ಮೊದಲನೇ ಸ್ಥಿತಿಗೆ ಬನ್ನಿ. ಇದು ವಕ್ರಾಸನ ಅಂತ ಕರಿತೇವೆ. ನಂತರ ಮುಂದಿನ ಆಸನ ಉಷ್ಟ್ರಾಸನಕ್ಕೆ ಹೋಗುವಂಥದ್ದು. ಈ ರೀತಿ ವಜ್ರಾಸನ ಸ್ಥಿತಿಯಲ್ಲಿ ಮೊದಲು ಕುಳಿತುಕೊಳ್ಳಬೇಕು. ವಜ್ರಾಸನ ಸ್ಥಿತಿಯಲ್ಲಿ ಮೇಲೆ ಕುಳಿತು 2 ಕಾಲುಗಳನ್ನು ಎರಡು ಕಾಲಿನ ಮಧ್ಯೆ, ಮೊಣಕಾಲಿನ ಮಧ್ಯೆ ಸ್ವಲ್ಪ ಡಿಸ್ಟೆನ್ಸ್ ಇರಲಿ. ಅದಾದ ಮೇಲೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹಿಂದೆ ಬೆಂಡಾಗಿ, ಒಂದು ಸ್ವಲ್ಪ ಬೆಂಡಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಬೆಂಡಾಗಿ, ಮತ್ತೆ ಉಸಿರನ್ನು ಹೊರ ಹಾಕಿ, ನಂತರ 2 ಕೈಗಳನ್ನು ಪಾದದ ಮೇಲೆ ಇಡಿ. ಕತ್ತಿನ ಭಾಗವನ್ನು ಹಿಂದೆ ಹಾಕಿ, ಇದು ಉಷ್ಟ್ರಾಸನ ಅಂತ ಕರಿತೇವೆ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಎಸ್, ಹಾಗೆ ಮತ್ತೆ ವಜ್ರಾಸನದಲ್ಲಿ ಕುಳಿತುಕೊಂಡು 2 ಕೈಗಳನ್ನು ಮೇಲೆ ಎತ್ತಿ ಮುಂದೆ ಬೆಂಡಾಗಿ ಶಶಾಂಕಾಸನ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಮೇಲೆ ಬನ್ನಿ, 2 ಕಾಲುಗಳನ್ನು ಮುಂದೆ ಚಾಚಿ. 2 ಕಾಲುಗಳನ್ನು ಮುಂದೆ ಚಾಚಿದ್ವಿ. ಈಗ ಇನ್ನೊಂದು ಕುಳಿತು ಮಾಡುವಂಥ ಆಸನ ಪಶ್ಚಿಮೋತ್ತಾಸನ. ಈ ರೀತಿ ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು. ನಂತರ 2 ಕೈಗಳನ್ನು ಉಸಿರು ತಗೊಳ್ತಾ ಮೇಲೆ ಎತ್ತಿ, ನಂತರ ಉಸಿರನ್ನು ಹೊರ ಹಾಕ್ತಾ ಮುಂದೆ ಬೆಂಡಾಗಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಮುಂದೆ ಬೆಂಡಾಗಿ. ಅಂದರೆ ನಿಮ್ಮ ಬೆರಳುಗಳಿಂದ ನಿಮ್ಮ ಹೆಬ್ಬೆರಳನ್ನು ಹೋಲ್ಡ್ ಮಾಡಿ, ಕಾಲಿನ ಹೆಬ್ಬೆರಳನ್ನು ಹಿಡಿದು ಈ ರೀತಿ ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಉಸಿರನ್ನು ಹೊರ ಹಾಕಿ ಹಣೆ ಭಾಗವನ್ನು ಮೊಣಕಾಲಿಗೆ ತಾಗಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ಮತ್ತೆ ಕೈಗಳನ್ನು ಕೆಳಗೆ ಬಿಡಿ, ಉಸಿರನ್ನು ಹೊರ ಹಾಕ್ತಾ. ಇದೇ ರೀತಿ ನೀವು ಆಸನ ಮಾಡಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ. ಒಂದು 5 ರಿಂದ 10 ಸೆಕೆಂಡ್ ಆಸನವನ್ನು ಹೋಲ್ಡ್ ಮಾಡಿ. ಎಸ್, ನಂತರ ಪರ್ವತಾಸನ ಅಂದರೆ ವಿವಿಧ ಆಸನಗಳಿಗೆ ಪರ್ವತ ಅಂತ ಕರೀತಾರೆ, ಬಟ್ ಇದಕ್ಕೂ ಸಹ ಪರ್ವತಾಸನ ಅಂತಾನೆ ಕರೀತಾರೆ. ನಿಮಗೆ ಸಾಧ್ಯವಾದರೆ ಪದ್ಮಾಸನ ಹಾಕಿ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲೆ ಎತ್ತಿ. ಇಷ್ಟೇ, ಸಿಂಪಲ್.
ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮೇಲೆ ಸ್ಟ್ರೆಚ್ ಮಾಡಿ ಬೆನ್ನು ಕತ್ತು ನೇರವಾಗಿರಲಿ, ದೃಷ್ಟಿ ನೇರವಾಗಿರಲಿ. 10 ಸೆಕೆಂಡ್ ಇದನ್ನು ಹೋಲ್ಡ್ ಮಾಡಿ ಇದನ್ನು ಪರ್ವತಾಸನ ಅಂತ ಕರಿತೀವಿ. ಇವೆಲ್ಲವೂ ಏನಾಗಿದೆ, ಕುಳಿತು ಮಾಡುವಂಥ ಆಸನಗಳು ಆಗಿವೆ. ಈಗ ಹೊಟ್ಟೆಯ ಮೇಲೆ ಮಲಗಿ ಮಾಡುವಂಥ ಆಸನಗಳು ಪ್ರೌನ್ ಪೋಸ್ಚರ್ ಅಂತ ಕರಿತೀವಿ. ಈ ರೀತಿ ಹೊಟ್ಟೆಯ ಮೇಲೆ ಮೊದಲಿಗೆ ಮಲಗಬೇಕು. ತುಂಬಾ ಆಸನಗಳು ಬರ್ತವೆ, ಬಟ್ ನಾನು ಕೆಲವೊಂದಿಷ್ಟು ಆಸನಗಳು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಹೊಟ್ಟೆ ಮೇಲೆ ಮಲಗ್ತೀವಿ. 2 ಕೈಗಳು ತೊಡೆ ಪಕ್ಕ ಇರಲಿ. ನಂತರ ಮತ್ತೆ ಎದೆ ಪಕ್ಕ ತಮ್ಮನಿ 2 ಕೈಗಳನ್ನ ಎದೆ ಪಕ್ಕ ಇಟ್ಟು, ಹಸ್ತಗಳು ಎದೆ ಪಕ್ಕ ಇರಲಿ. ಹಿಂದೆ 2 ಕಾಲುಗಳು ಕೂಡಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎದೆ ಭಾಗವನ್ನು ಮತ್ತು ತಲೆ ಭಾಗವನ್ನು ಮೇಲೆ ಎತ್ತಿ. ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮೇಲೆ ಎತ್ತಿ. ಹಿಂದೆ ಸೊಂಟದ ಭಾಗ ಬೆಂಡ್ ಆಗಿರುತ್ತೆ. ಸಾಧ್ಯವಾದಷ್ಟು ಬೆಂಡ್ ಮಾಡ್ತಾ ನಿಮ್ಮ ಕತ್ತನ್ನು ಮೇಲೆ ನೋಡಿ, ದೃಷ್ಟಿ ಮೇಲ್ಮುಖವಾಗಿರಲಿ. ಸಾಧ್ಯವಾದಷ್ಟು ಕತ್ತಿನ ಭಾಗವನ್ನು ಹಿಂದೆ ಹಾಕಿ. ಈ ರೀತಿ ನಾವು ಭುಜಂಗಾಸನವನ್ನು ಮಾಡುವಂಥದ್ದು. ಕೈ ನೇರವಾಗಿ ಚಾಚಬೇಕಂತೇನಿಲ್ಲ, ಈ ಥರ ಬೆಂಡ್ ಮಾಡಿ ನಾವು ಹಿಂದೆ ನೋಡಿದರೆ ತುಂಬ ಒಳ್ಳೆಯದು. ಉಸಿರನ್ನು ತೆಗೆದುಕೊಳ್ಳುತ್ತಾ ಬೆಂಡ್ ಮಾಡ್ತೀವಿ. ಮತ್ತೆ ಅಂತಿಮ ಸ್ಥಿತಿಯಲ್ಲಿ ಉಸಿರಾಟ ಪ್ರಕ್ರಿಯೆ ನಡೀತಾ ಇರಲಿ. ಈ ರೀತಿ ಆಸನವನ್ನು ಮಾಡ್ತೀವಿ. ಮತ್ತೆ ಉಸಿರನ್ನು ಹೊರ ಹಾಕ್ತಾ ಕೆಳಗೆ ಬನ್ನಿ. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನಂತರ ಮತ್ತೆ ಶಲಭಾಸನಕ್ಕೆ ಹೋಗುವಂಥದ್ದು. ಇದೇ ರೀತಿ ಮಲಗ್ತೀವಿ. 2 ಕೈಗಳನ್ನ ನಿಮ್ಮ ತೊಡೆ ಭಾಗದ ಕೆಳಗಿರಲಿ. ಹಸ್ತಗಳು ಈ ರೀತಿ ಕೆಳಮುಖವಾಗಿರಲಿ. ಈ ರೀತಿ ತೊಡೆ ಭಾಗದ ಕೆಳಗಿಟ್ಟು ಉಸಿರನ್ನು ಹೊರ ಹಾಕಿ, ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ 2 ಕಾಲುಗಳನ್ನು ಸಾಧ್ಯವಾದಷ್ಟು ಮೇಲೆ ಎತ್ತಿ. ಈ ರೀತಿ 2 ಕಾಲುಗಳನ್ನು ಎಟ್ ಎ ಟೈಮ್ ಮೇಲೆ ಎತ್ತಬೇಕು. ಇದು ಶಲಭಾಸನ. ಇನ್ನು ಮುಂದಿನ ಆಸನಕ್ಕೆ ಹೋಗೋಣ. 2 ಕೈಗಳ ಹಿಂದೆ ತಗೊಳ್ರಿ. 2 ಕಾಲುಗಳನ್ನು ಬೆಂಡ್ ಮಾಡಿ. ಈ ರೀತಿ ಆಂಕಲ್ ಜಾಯಿಂಟ್ ಅನ್ನ ಹಿಡೀರಿ. ಆಂಕಲ್ ಜಾಯಿಂಟ್ ಹಿಡಿದು ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಿಮ್ಮ ಎದೆ ಭಾಗ ಮತ್ತು ಕತ್ತಿನ ಭಾಗದ ಮೇಲೆ ಎತ್ತುವುದರ ಜೊತೆಗೆ ನಿಮ್ಮ ಕಾಲುಗಳನ್ನು ಸಹ ಮೇಲೆ ಏನ್ ಮಾಡಬೇಕು, ಲಿಫ್ಟ್ ಮಾಡಬೇಕು. ಇದಕ್ಕೆ ಧನುರಾಸನ ಅಂತ ಕರಿತೀವಿ. ಮತ್ತೆ ನಿಧಾನವಾಗಿ ಕೆಳಗೆ ಬಿಡಿ. ಸಿಂಪಲ್ ಆಗಿ ಮಾಡಿ, ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸಿಂಪಲ್ ಆಗಿ ಈ ಆಸನವನ್ನು ಮಾಡಿ. ಮತ್ತೆ ಮೇಲೆ ಬಂದು ಕುಳಿತುಕೊಳ್ಳಿ. ನಂತರ ಅಷ್ಟಾಂಗ ನಮಸ್ಕಾರ ಅಂತ ಕರಿತೀವಿ. ಈ ರೀತಿ ನಮ್ಮ ಕಾಲಿನ ಬೆರಳುಗಳು ಮತ್ತು ಮೊಣಕಾಲು, ಎದೆ ಮತ್ತು ಗದ್ದದ ಭಾಗವನ್ನು ನೆಲಕ್ಕೆ ತಗ್ಗಿಸಬೇಕು. ಕೈಗಳು ಎದೆ ಪಕ್ಕ ಇರಬೇಕು. ಈ ರೀತಿ ಗದ್ದದ ಭಾಗವನ್ನು ತಗ್ಗಿಸಿ ಅಥವಾ ಹಣೆ ಭಾಗನಾದರೂ ತಗ್ಗಿಸಿ. ಇದೊಂದು ಹೊಟ್ಟೆಯ ಮೇಲೆ ಮಲಗಿ ಮಾಡುವಂಥ ಆಸನಗಳಲ್ಲಿ ಒಂದು. ಹಾಗೆ ನಿಧಾನವಾಗಿ ಮತ್ತೆ ಸಂಪೂರ್ಣವಾಗಿ ಹೊಟ್ಟೆಯ ಮೇಲೆ ಮಲಗಿ ಕೊನೆಯದಾಗಿ ಮಕರಾಸನ ಅಂತ ಕರಿತೀವಿ. ಈ ಎಲ್ಲ ಆಸನಗಳು ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನ ಮಾಡಿದ ನಂತರ ಈ ಮಕರಾಸನದಲ್ಲಿ ನಾವೇನು ಮಾಡಬೇಕು, ವಿಶ್ರಾಂತಿಯನ್ನು ಮಾಡಬೇಕು. ಹಣೆ ಭಾಗದ ಕೆಳಗಡೆ ಕೈಗಳನ್ನು ಇಡಿ. ಕಾಲುಗಳು, ಕಾಲಿನ ಬೆರಳು ಹೊರಮುಖವಾಗಿರಲಿ. ಇದು ಒಂದು ಆಸನನೇ ಆಗಿದೆ. ಈ ಆಸನದಲ್ಲಿ ನಾವು ವಿಶ್ರಾಂತಿ ತೆಗೆದುಕೊಳ್ಳುವಂಥ ಆಸನ ಇದಾಗಿದೆ. ಹಾಗಾಗಿ ಇದನ್ನು ನಾವು ಒಂದು 3-4 ನಿಮಿಷ ಮಾಡಿದರೂ ತೊಂದರೆ ಏನಿಲ್ಲ. ಅದೇ ಸಿಂಪಲ್ ಈ ರೀತಿ 2 ಕೈಗಳನ್ನು ಕೆಳಗಿಟ್ಟು ಹಣೆ ಭಾಗವನ್ನು 2 ಕೈಗಳ ಮೇಲೆ ಇಡಬೇಕಷ್ಟೆ. ಇದನ್ನು ಮಾಡ್ತೀವಿ. ಮತ್ತೆ ಎದ್ದು ಕೂತ್ಕೊಳ್ಳಿ. ಇವು ಎಲ್ಲವೂ ಏನಾಗಿದೆ, ಹೊಟ್ಟೆಯ ಮೇಲೆ ಮಲಗಿ ಮಾಡುವಂಥ ಆಸನಗಳಾಗಿವೆ. ಈಗ ಕೊನೆಯದಾಗಿ
ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನಗಳು ಇವಾಗಿರ್ತವೆ. ನೋಡಿ, ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನಗಳು. ಮೊದಲಿಗೆ ಬೆನ್ನಿನ ಮೇಲೆ ಮಲಗಿ ಈ ರೀತಿ ಬೆನ್ನಿನ ಮೇಲೆ ಮಲಗ್ತೀವಿ. ಕೈಗಳು ನಿಮ್ಮ ತೊಡೆ ಪಕ್ಕ ಇರಲಿ. 2 ಕಾಲುಗಳನ್ನು ಕೂಡಿಸಿ, ನಂತರ 2 ಕಾಲುಗಳನ್ನು ಮಡಿಚಿ 2 ಹಿಮ್ಮಡಿಗಳು ನಿಮ್ಮ ಪೃಷ್ಠಭಾಗಕ್ಕೆ ತಾಗಿರಲಿ. 2 ಹಿಮ್ಮಡಿಗಳು ಪೃಷ್ಠಭಾಗಕ್ಕೆ ತಾಗಿರಲಿ. ನಂತರ 2 ಕೈಗಳಿಂದ ಆ್ಯಂಕಲ್ ಜಾಯಿಂಟನ್ನು ಹೋಲ್ಡ್ ಮಾಡಿ. ನಿಮಗೆ ಸಾಧ್ಯವಾದರೆ ಆ್ಯಂಕಲ್ ಜಾಯಿಂಟನ್ನು ಹೋಲ್ಡ್ ಮಾಡಿ, ಅಥವಾ ಇದೇ ಥರ ಇಡಿ ಅಥವಾ ಹೋಲ್ಡ್ ಮಾಡಿ. ನಂತರ ಏನು ಮಾಡಬೇಕು, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಎತ್ತಬೇಕು. ಅದರ ಜೊತೆಗೆ ಎದೆ ಭಾಗವನ್ನು ಸಹ ಮೇಲೆ ಎತ್ತಬೇಕು. ದೇಹವು ಸಂಪೂರ್ಣವಾಗಿ ಕಾಲುಗಳು ಮತ್ತು ಭುಜಗಳ ಮೇಲೆ ಬ್ಯಾಲೆನ್ಸ್ ಆಗಿರಬೇಕು. ಕಾಲಂದ್ರೆ ಪಾದದ ಮೇಲೆ ಮತ್ತು ಭುಜದ ಮೇಲೆ ಬ್ಯಾಲೆನ್ಸ್ ಆಗಿರಬೇಕು. ಈ ರೀತಿ ಮತ್ತೆ ಉಸಿರನ್ನು ಹೊರ ಹಾಕ್ತಾ ಕೆಳಗೆ ಬನ್ನಿ. ಒಂದು 5 ರಿಂದ 10 ಸೆಕೆಂಡ್ ಆಸನವನ್ನು ಹೋಲ್ಡ್ ಮಾಡಿ. ಇದು ಸೇತುಬಂಧ ಆಸನ. ಅದೇ ರೀತಿ ನಾವು ಮತ್ತೆ ಮಾಡಬೇಕಿದ್ರಲ್ಲಿ ನಿಮಗೆ ಸಾಧ್ಯವಾದರೆ ಚಕ್ರಾಸನ ಮಾಡಿ, ಅಥವಾ ಆಗಿಲ್ಲ ಅಂದರೆ ಇದೇ ಸೇತುಬಂಧ ಆಸನವನ್ನು ಅಭ್ಯಾಸ ಮಾಡಿ. ಚಕ್ರಾಸನ ಮಾಡೋದು ಸೇಮ್ ಇದೇ ಥರ ಪೊಸಿಷನ್. ಹಿಮ್ಮಡಿಗಳು ಪೃಷ್ಠಭಾಗಕ್ಕೆ ತಾಗಿರಲಿ. 2 ಕೈಗಳನ್ನು ಭುಜದ ಹಿಂದೆ ಇಡಿ. ಹಸ್ತಗಳು ಭುಜದ ಹಿಂದಿರಲಿ, ಕೆಳಮುಖವಾಗಿರಲಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಎತ್ತಬೇಕು. ದೇಹವನ್ನು ಸಂಪೂರ್ಣವಾಗಿ ಹಸ್ತಗಳು ಮತ್ತು ಪಾದದ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಆಸನದ ಅಂತಿಮ ಸ್ಥಿತಿಯಲ್ಲಿ ಸರಳವಾಗಿ ಉಸಿರಾಟವನ್ನು ಮಾಡುವಂಥದ್ದು. ಮತ್ತೆ ಉಸಿರನ್ನು ಹೊರ ಹಾಕ್ತಾ ಕೆಳಗೆ ಬನ್ನಿ. ಇದು ಚಕ್ರಾಸನ. 5 ರಿಂದ 10 ಸೆಕೆಂಡ್ ಆಸನವನ್ನು ಹೋಲ್ಡ್ ಮಾಡಿ. ಇದಾದ ಮೇಲೆ ಕಾಲುಗಳನ್ನು ನೇರವಾಗಿ ಚಾಚಿ, ಇದಾದ ಮೇಲೆ ನಾವು ಹಾಲಾಸನವನ್ನು ಮಾಡುವಂಥದ್ದು. ಹಾಲಾಸನ ಮಾಡಬೇಕಾದ್ರೆ ಕಾಲನ್ನು ಈ ರೀತಿ ಮೇಲೆ ಎತ್ತಿ, ನಂತರ ಈ ಕಾಲುಗಳನ್ನು, ಈ ಪಾದಗಳನ್ನು ಒಯ್ದು ನಿಮ್ಮ ತಲೆಯ ಹಿಂಭಾಗದಲ್ಲಿ ಇಡಬೇಕು. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ. ಇದು ಹಾಲಾಸನ. ಮತ್ತು ಮೊದಲನೇ ಸ್ಥಿತಿಗೆ ಬನ್ನಿ. ಇದೇನಾಗಿದೆ, ಹಾಲಾಸನವಾಗಿದೆ. ಇದಾದ ಮೇಲೆ ಪವನ ಮುಕ್ತಾಸನ. 2 ಕಾಲುಗಳನ್ನು ಈ ರೀತಿ ಮಡಚಬೇಕು. ಎದೆ ಭಾಗದ ಹತ್ರ ಮೊಣಕಾಲುಗಳು ಬರಲಿ. 2 ಕೈಗಳಿಂದ ಲಾಕ್ ಮಾಡಿ ಕಾಲುಗಳನ್ನು ಹಗ್ ಮಾಡಿ. ನಂತರ ನಿಮ್ಮ ಹಣೆ ಭಾಗವನ್ನು ಮೊಣಕಾಲಿಗೆ ತಾಗಿಸಿ. ಸೇಮ್ ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಿ. ನಂತರ ಕೊನೆಯ ಆಸನ ಶವಾಸನ. ಶವಾಸನವನ್ನು ನಾವು ಏನು ಮಾಡಬೇಕು, ಕಂಪಲ್ಸರಿ ಮಾಡಲೇಬೇಕು. ಇಷ್ಟು ಹೊತ್ತು ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ. ಒಂದು 5 ನಿಮಿಷ ಮಿನಿಮಮ್ ಅಂದ್ರೆ ಒಂದು 5 ನಿಮಿಷ ನೀವೇ ಮಾಡ್ಬೋದು. ಶವಾಸನವನ್ನು ಕಂಪಲ್ಸರಿ ಮಾಡಲೇಬೇಕು. ನಿಮಗೆ ಆದರೆ ಸಾಧ್ಯವಾದರೆ ಇನ್ನೂ ಜಾಸ್ತಿ ಮಾಡಿ, ಒಂದು 10 ನಿಮಿಷ ಮಾಡಿದ್ರೂ ತೊಂದರೆ ಏನಿಲ್ಲ. ಶವಾಸನ ಮಾಡುವ ಪ್ರಕ್ರಿಯೆ ಇಷ್ಟೇ. ದೇಹದ ಭಾರ ಸಂಪೂರ್ಣವಾಗಿ ನೆಲದ ಮೇಲೆ ಹಾಕಿ, ಕೈ ಕಾಲುಗಳನ್ನು ಸ್ವಲ್ಪ ಅಗಲಿಸಿ. ಗಮನ ಸಂಪೂರ್ಣವಾಗಿ ದೇಹದ ಮೇಲಿರಲಿ. ಆ ಕಡೆ ಈ ಕಡೆ ಗಮನವನ್ನು ಹರಿಸಬೇಡಿ. ನಿಮ್ಮ ದೇಹದ ಪ್ರತಿಯೊಂದು ಭಾಗದ ಮೇಲೂ ನಿಮ್ಮ ಗಮನ ಇರಬೇಕು. ಶವಾಸನ ಮಾಡುವ ಉದ್ದೇಶ ಇಷ್ಟೇ. ಆಸನಗಳು ಮಾಡಿದ ಮೇಲೆ ನಮಗೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿರುತ್ತೆ ಬಾಡಿಯಲ್ಲಿ. ಅದನ್ನು ಶವಾಸನ ಮಾಡಿದ ನಂತರ ಎಲ್ಲವೂ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಶವಾಸನವನ್ನು ಮಾಡ್ತೀವಿ. ಶವಾಸನ ಮಾಡುವ ಕಣ್ಣುಗಳು ಮುಚ್ಚಿದ್ದಿರಬೇಕು. ಯಾರ ಜೊತೆನೂ ಮಾತಾಡಬಾರದು. ಉಸಿರಾಟ ಪ್ರಕ್ರಿಯೆ ನಡೀತಾ ಇರಬೇಕು, ಬಟ್ ಜಾಸ್ತಿ ಸೌಂಡ್ ಮಾಡ್ತಾ ಇರಬಾರ್ದು.
ನಾನು ಈಗ ನಿಮಗೆ ಹೇಳ್ಕೊಡುವಂಥ ಅನಿವಾರ್ಯದಿಂದ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ದೇಹದಲ್ಲಿ ಯಾವ ಭಾಗದಲ್ಲಿ ಸೆಳೆತ ಆಗ್ತಿರುತ್ತೆ, ಪೇನ್ ಆಗ್ತಿರುತ್ತೆ, ಆ ಭಾಗವನ್ನು ಗಮನಿಸಿ ಉಸಿರಾಟ ಮಾಡಿದಾಗ ಉಸಿರು ಅಲ್ಲಿ ಹೋಗಿ ಆ ಭಾಗದ ಪೇನನ್ನು ಹೊರ ಹಾಕುವಂಥ ನಂಬಿಕೆ ನಿಮ್ಮಲ್ಲಿರಲಿ. ಈ ರೀತಿ ಒಂದು 5 ರಿಂದ 10 ನಿಮಿಷ ಮಾಡಿದರೂ ತುಂಬ ಒಳ್ಳೆಯದು. ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸುವಂಥ ಪ್ರಕ್ರಿಯೆ ಇದಾಗಿರುತ್ತೆ. ಗಮನವು ಸಂಪೂರ್ಣವಾಗಿ ಉಸಿರಾಟದ ಮೇಲಿರಲಿ, ದೇಹದ ಮೇಲಿರಲಿ. ನಿಮಗೆ ಸೆಳೆತ ಆಗ್ತಿರ್ತಕ್ಕಂಥ ಭಾಗದ ಮೇಲೆ ಗಮನ ಇರಲಿ. ಹಾಗೆ ಕೊನೆಯದಾಗಿ ದೇಹದ ಪ್ರತಿಯೊಂದು ಭಾಗವನ್ನು, ನಿಮ್ಮ ಕಾಲಿನ ಬೆರಳುಗಳು, ನಿಮ್ಮ ಪುಟ್ಟಗಳು, ಆ್ಯಂಕಲ್ ಜಾಯಿಂಟ್ಸ್, ಕಾಫ್ ಮಸಲ್ಸ್, ನೀ ಜಾಯಿಂಟ್ಸ್ ಆ್ಯಂಡ್ ಥೈಸ್, ಟ್ರಂಕ್ ಪಾರ್ಟ್, ಸ್ಟಮಕ್, ಚೆಸ್ಟ್, ಹೀಗೆ ಇದೇ ರೀತಿ ದೇಹದ ಪ್ರತಿಯೊಂದು ಭಾಗವನ್ನು ಗಮನಿಸ್ತಾ ಬನ್ನಿ. ಫಿಂಗರ್ಸ್, ಪಾಮ್ಸ್, ರಿಸ್ಟ್, ಎಲ್ಬೋ, ಶೋಲ್ಡರ್ಸ್, ಮುಖದ ಭಾಗಗಳು, ಕೂದಲುಗಳು, ಹಣೆ ಭಾಗ, ಐಬ್ರೋಸ್, ಐಸ್, ಮಿಡಲ್ ಆಫ್ ದ ಐಬ್ರೋ, ನೋಸ್, ನಾಸ್ಟ್ರಿಲ್ಸ್, ಟೀತ್, ಟಂಗ್, ಥ್ರೋಟ್, ಇದೇ ರೀತಿ ದೇಹದ ಪ್ರತಿಯೊಂದು ಭಾಗವನ್ನು ಗಮನಿಸ್ತಾ ಬನ್ನಿ. ದೇಹವನ್ನು ಸಂಪೂರ್ಣ ವಿಶ್ರಾಂತಿಗೊಳಿಸಿದ ನಂತರ ಕಣ್ಣುಗಳು ಮುಚ್ಚಿದ್ದಿರಲಿ. ಬಲಗೈನ ಹಿಂದೆ ಚಾಚಿ ಬಲಗಡೆಗೆ ಟರ್ನ್ ಆಗಿ ನಿಮ್ಮ ಎಡಗೈಯನ್ನು ಎದೆ ಮುಂದೆ ಇಟ್ಟು ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ನಿಧಾನವಾಗಿ ಕುಳಿತ ನಂತರ ಸ್ವಲ್ಪ 1-2-3 ಬಾರಿ ಉಸಿರಾಟ ಪ್ರಕ್ರಿಯೆ ನಡೆಸಿ. ಇದಾದ ಮೇಲೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಈ ರೀತಿ ನಿಧಾನವಾಗಿ ಕಣ್ಣುಗಳನ್ನು ತೆಗಿತೇವೆ. ಇದಾದ ಮೇಲೆ ನಾವೇನು ಮಾಡಬೇಕು, ಕಂಪಲ್ಸರಿ ಪ್ರಾಣಾಯಾಮವನ್ನು ಮಾಡುವಂಥದ್ದು. ಪ್ರಾಣಾಯಾಮವನ್ನು ಎಲ್ಲವನ್ನು ಆಸನಗಳನ್ನು ಮಾಡಿದ ಮೇಲೆ ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸಿ ಶವಾಸನದ ವಿಶ್ರಾಂತಿ ಮಾಡಿದ ನಂತರ ನಾವೇನು ಮಾಡಬೇಕು, ಪ್ರಾಣಾಯಾಮವನ್ನು ಮಾಡುವಂಥದ್ದು. ನಿಮಗೆ 1-2 ಪ್ರಾಣಾಯಾಮವನ್ನು ತಿಳಿಸ್ಕೊಡ್ತೇನೆ, ಅಥವಾ ನಿಮ್ಗೆ ಅವಶ್ಯಕತೆ ಇದ್ದರೆ ಇನ್ನಷ್ಟು ಪ್ರಾಣಾಯಾಮವನ್ನು ಸಹ ನಿಮಗೆ ಗೊತ್ತಿದ್ದರೆ ಮಾಡ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ನಾನು ಈ ವಿಡಿಯೋದಲ್ಲಿ ಅಥವಾ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ನಿಮಗೆ ಸಾಧ್ಯವಾದರೆ ಈ ರೀತಿ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ಆಗಲಿಲ್ಲ ಅಂದರೆ ನಿಮಗೆ ಸುಖಾಸನ, ಸಿದ್ಧಾಸನ, ಈ ರೀತಿ ಯಾವುದಾದ್ರು ಒಂದು ಆಸನದಲ್ಲಿ ಕುಳಿತು ನೀವು ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡಬಹುದು. ಮೊದಲನೇದಾಗಿ ನಾನು ನಿಮಗೆ ನಾಡಿ ಶೋಧನ ಪ್ರಾಣಾಯಾಮವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಎಡಗೈ ಚಿನ್ನ ಮುದ್ರೆಯಲ್ಲಿರಲಿ, ಬಲಗೈ ಈ ರೀತಿ ವಿಷ್ಣು ಮುದ್ರೆಯನ್ನು ಹಾಕಿ ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ನ ಫೋಲ್ಡ್ ಮಾಡಿ ನಿಮ್ಮ ತಂಬಿನ ಕೆಳಭಾಗದಲ್ಲಿ ಸ್ಪರ್ಶ ಮಾಡಬೇಕು. ನಂತರ ನಮ್ಮ ರೈಟ್ ನಾಸ್ಟ್ರಿಲನ್ನು ತಂಬಿಂದ ಕ್ಲೋಸ್ ಮಾಡಬೇಕು. ನಂತರ ಲೆಫ್ಟ್ ನಾಸ್ಟ್ರಿಲಿಂದ ಇನ್ಹೇಲ್ ಮಾಡಿ ಅದನ್ನೇನು ಮಾಡಬೇಕು, ಹೋಲ್ಡ್ ಮಾಡಬೇಕು. ರಿಂಗ್ ಫಿಂಗರಿಂದ ಲೆಫ್ಟ್ ನಾಸ್ಟ್ರಿಲ್ನ ಹೋಲ್ಡ್ ಮಾಡಿ, ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಉಸಿರನ್ನು ಹೋಲ್ಡ್ ಮಾಡಿ. ನಂತರ ರೈಟ್ ನಾಸ್ಟ್ರಿಲನ್ನು ಓಪನ್ ಮಾಡಿ ಎಕ್ಸೆಲ್ ಥ್ರೂ ದ ರೈಟ್ ನಾಸ್ಟ್ರಿಲಿಂದ ನಾವೇನು ಮಾಡಬೇಕು, ಉಸಿರನ್ನು ಹೊರ ಹಾಕಬೇಕು. ಮತ್ತೆ ಇನ್ಹೇಲ್ನ ನಾವು ರೈಟ್ ನಾಸ್ಟ್ರಿಲಿಂದ ಮಾಡಿ ಮತ್ತೆ ಕ್ಲೋಸ್ ಮಾಡಿ, ಮತ್ತೆ ಎಕ್ಸೇಲ್ನ ಲೆಫ್ಟ್ ನಾಸ್ಟ್ರಿಲಿಂದ ಮಾಡಬೇಕು. ಇದೇ ರೀತಿ 2 ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ 2 ಸೈಡಿಂದ ನೀವೇ ಮಾಡಬೇಕು, ಈ ಅಭ್ಯಾಸನ ಮಾಡಬೇಕು. ಮೊದಲನೇದಾಗಿ ಇನ್ಹೇಲನ್ನು ಲೆಫ್ಟ್ ನಾಸ್ಟ್ರಿಲಿಂದನೇ ಮಾಡಬೇಕು. ಕೊನೆಯದಾಗಿ ಇದನ್ನು ಮುಕ್ತಾಯ ಮಾಡಬೇಕಾದ್ರೆ ಎಕ್ಸೇಲನ್ನು ಸಹ ಲೆಫ್ಟ್ ನಾಸ್ಟ್ರಿಲಿಂದ ನಾವೇ ಮಾಡಬೇಕು. ಹೀಗೆ ಪ್ರಾಣಾಯಾಮವನ್ನು ಮುಕ್ತಾಯ ಮಾಡುವಂಥದ್ದು. ಮತ್ತೆ ಕೊನೆಯದಾಗಿ ಕಪಾಲಭಾತಿ ಪ್ರಾಣಾಯಾಮ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಕಪಾಲಭಾತಿ ಪ್ರಾಣಾಯಾಮ ಮಾಡಬೇಕಾದ್ರೆ ನಮ್ಮ ಕೈಗಳು ಈ ರೀತಿ ಮೊಣಕಾಲ ಮೇಲೆ ಇರಲಿ. ಜಸ್ಟ್ ಇದು ಸ್ವಲ್ಪ ಪುಷ್ ಮಾಡಲಿಕ್ಕೆ ಅಷ್ಟೇ, ಅಂದರೆ ಸ್ವಲ್ಪ ಪುಷ್ ಮಾಡಲಿಕ್ಕೆ ಇದಾಗಿರುತ್ತೆ. ಉಸಿರನ್ನು ತಗೊಳ್ತೀರಾ, ಒಂದು ಬಾರಿ ಉಸಿರನ್ನು ಹೊರ ಹಾಕಿ, ನಾವು ಒಂದೇ ಬಾರಿ ಉಸಿರನ್ನು ತಗೊಳ್ಬೇಕು. ಅದೇ ಉಸಿರನ್ನು ಫೋರ್ಸ್ಫುಲ್ ಆಗಿ ನಾವು ಉಸಿರನ್ನು ಹೊರ ಹಾಕಬೇಕು. ಆಕ್ಟಿವ್ ಆಗಿ ಉಸಿರನ್ನು ಹೊರ ಹಾಕಬೇಕಷ್ಟೇ. ಮತ್ತೆ ನಾವು ಉಸಿರನ್ನು ತೆಗೆದುಕೊಳ್ಳಕ್ಕೆ ಹೋಗಬಾರ್ದು. ಒಂದೇ ಬಾರಿ ಉಸಿರನ್ನು ತೆಗೆದುಕೊಂಡು ಅದನ್ನೇ ಹೊರ ಹಾಕಬೇಕು. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೀವು ಇದನ್ನೇ ಮಾಡಿ. 1 ಬಾರಿ ಮಾಡಿ ಅಥವಾ 2 ಬಾರಿ ಆದರೂ ಮಾಡಿ.
1 ಬಾರಿ ಮಾಡಿ ಅಥವಾ 2 ಬಾರಿ ಮಾಡಿ. ಇದನ್ನು ಮಾಡಿದ ನಂತರ ಮತ್ತೆ 1-2-3 ಬಾರಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆ ನಡೆಸಿ. ನಿಧಾನವಾಗಿ ಕಣಗಳನ್ನು ತೆರೀರಿ. ಇದು ಕಪಾಲಭಾತಿ ಪ್ರಾಣಾಯಾಮ. ಇದೆಲ್ಲವೂ ಮುಗಿದ ನಂತರ ನಾವು ಶಾಂತಿ ಮಂತ್ರವನ್ನು ಕಡ್ಡಾಯವಾಗಿ ಹೇಳಿ ಈ ಯೋಗಾಭ್ಯಾಸವನ್ನು ಮುಕ್ತಾಯ ಮಾಡಬೇಕು. 2 ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿಡಿ. ಪಾಮ್ಸನ್ನು ಒಂದಕ್ಕೊಂದು ಕೂಡಿಸಿ ಎದೆಯ ಮುಂದೆ ನಮಸ್ಕಾರ ಮುದ್ರೆಯಲ್ಲಿಟ್ಟು ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಹಾಕಿ 2-3 ಬಾರಿ ಈ ಪ್ರಕ್ರಿಯೆಯನ್ನು ನಡೆಸಿ. ನಂತರ ಈಗ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಹಾಕುವ ಮೂಲಕ ಶಾಂತಿ ಮಂತ್ರನ ಹೇಳೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಮಂತ್ರ ಆದ ನಂತರ 2 ಕೈಗಳನ್ನು ನಿಧಾನವಾಗಿ ಘರ್ಷಣೆ ಮಾಡಿ. ಕೈಗಳನ್ನು ಕಣ್ಣಿಗೆ ಮತ್ತು ಮುಖಕ್ಕೆ ಸ್ಪರ್ಶಿಸಿ ಹಸ್ತಗಳನ್ನು ನೋಡ್ತಾ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸ. ಅಂದರೆ ಸಂಪೂರ್ಣವಾಗಿ ನಾವು ನಮ್ಮ ದೇಹಕ್ಕೆ ಯಾವ ರೀತಿ ಯೋಗಾಭ್ಯಾಸವನ್ನು ಮಾಡಬೇಕು, ನಾವು ಮಾಡಿರ್ತಕ್ಕಂಥ 1 ಅವರ್ ಅಥವಾ 45 ನಿಮಿಷ ಯೋಗಾಭ್ಯಾಸದಲ್ಲಿ ಇವೆಲ್ಲವನ್ನು ನಾವು ಅಳವಡಿಸ್ತಾ ಹೋದರೆ ನಮಗೆ ಉತ್ತಮವಾಗಿ ಬೆನಿಫಿಟ್ಸ್ ದೊರೆಯುವಂಥದ್ದು. ಹಾಗಾಗಿ ಇವತ್ತಿನ ಯೋಗಾಭ್ಯಾಸದಲ್ಲಿ ನಮಗೆ ಇದನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೀವು ಈ ಆಸನಗಳನ್ನು, ಈ ವಾರ್ಮಪ್ ಎಕ್ಸರ್ಸೈಸನ್ನು ನೀವು ಮಾಡುವಂಥದ್ದು. ಮೊದಲನೇದಾಗಿ ಪ್ರಾರಂಭದ ಮಂತ್ರದಿಂದ ಹಿಡಿದು ಶಾಂತಿಯ ಮಂತ್ರದವರೆಗೂ ನಾನು ನಿಮಗೆ ಇದನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಸಾಧ್ಯವಾದಷ್ಟು ನೀವು ಇದನ್ನು ಮಾಡಿ. ಹಾಗೂ ನನ್ನ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ.